ವಾರ್ತೆಗಳ ಪ್ರಾಯೋಜಕರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್, ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯ ಜಯಂತಿ ಅದ್ದೂರಿಯ ಮೆರವಣಿಗೆ. ಶರಣರ ಆದರ್ಶಗಳು ಜೀವನಕ್ಕೆ ದಾರಿದೀಪ. NS ಬೋಸರಾಜ್. ಕೇಂದ್ರ ಸರ್ಕಾರ ಜಾರಿಗೆ ಮುಂದಾಗಿರುವ VB ರಾಮ್ಜಿ ಕಾಯ್ದೆ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪತ್ರಕರ್ತರ ಸಭೆ. ಪತ್ರಕರ್ತರ ಒತ್ತಾಸೆಯಿಂದಲೂ ರಾಯಚೂರು ಉತ್ಸವ ಸಾಧ್ಯವಾಗಿದೆ. ನಿತೀಶ್ಗೆ. ಪದ್ಮಸಾಲಿ ಸಮಾಜದಿಂದ ಮಾರ್ಕಂಡೇಶ್ವರ ಜಯಂತಿ. ಸಮಾಜದ ಅಭಿವೃದ್ಧಿಗೆ 25 ಲಕ್ಷ ರೂಪಾಯಿ ಅನುದಾನ. NS ಬೋಸರಾಜ್. ದಾಸೋಹಿ ಶಿವಕುಮಾರ್ ಸ್ವಾಮೀಜಿಗಳ ಪುಣ್ಯಸ್ಮರಣೆ ಅಂಗವಾಗಿ 21 ಮತ್ತು 22ರಂದು ಅನ್ನದಾಸೋಹ. ಅಶ್ವಿನಿ. ಮಾನವೀಯ ಶ್ರೀ ಲಕ್ಷ್ಮಿ ಮಲ್ಟಿ ಆಸ್ಪತ್ರೆಯಲ್ಲಿ ಸಾವು ಪ್ರಕರಣ. 60 ದಿನವಾದರೂ ಕ್ರಮ ಕೈಗೊಳ್ಳದೆ ಆರೋಗ್ಯ ಇಲಾಖೆ, ನ್ಯಾಯಾಲಯದ ಮೊರೆ. ರಿಯಾಜ್. 23ರಿಂದ ನಗರದ ಭೂಭವನದಲ್ಲಿ ಆನಂದ ಮಾರ್ಗ ಧ್ಯಾನ ಯೋಗ ಸಾಧನ ಶಿಬಿರ. ಆಚಾರ್ಯ ಕೃಪಾನಂದಮಯ ಅವಧೂತರು. ಜನವರಿ 31ರಂದು ತಿಂತಿಣಿ ಬ್ರಿಡ್ಜ್ ಬಳಿಯ ಕನಕ ಗುರುಪೀಠದಲ್ಲಿ ಸ್ವಾಮೀಜಿಯವರ ಪುಣ್ಯಸ್ಮರಣೆ ನುಡಿ ನಮನ. ಕೆ ವಿರೂಪಾಕ್ಷಪ್ಪ. ಮಾನ್ವಿಯಲ್ಲಿ ಅನ್ನಭಾಗ್ಯ ಅಕ್ಕಿ ಕಳ್ಳ ಸಾಗಾಣಿಕೆ. ದೂರು ನೀಡಿದರೂ ಕ್ರಮವಿಲ್ಲ. ಹನುಮೇಶ್ ನಾಯಕ್ ಆರೋಪ. ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರರಿಂದ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ಸ್ ನವೀಕರಣ ಕಾಮಗಾರಿ ಸೇರಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ. ಮತ್ತು ಸಿಂಧನೂರು ಬಳಿ ರಸ್ತೆ ಅಪಘಾತ, 5 ಜನರ ಸಾವು. ಮಹಾನ್ ಪುರುಷರ ಜಯಂತಿ ಆಚರಣೆ ಮಾಡುವ ಮೂಲಕ ಅವರ ಆಚಾರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ನೀಡಬೇಕು. ಅವರ ಸಂದೇಶಗಳನ್ನು ಕಾರ್ಯರೂಪಕ್ಕೆ ತರುವ ಪ್ರಯತ್ನ ಮಾಡಬೇಕು ಎಂದು ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ಅವರು ಇಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಮ್ಮಿಕೊಂಡಿದ್ದ ನಿಜ ಶರಣ ಅಂಬಿಗರ ಚೌಡಯ್ಯ ಜಯಂತಿ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ನಿಜ ಶರಣ ಅಂಬಿಗರ ಸಮಾಜ ಮಾದರಿಯಾಗುವ ರೀತಿಯಲ್ಲಿ ಸಮಾಜ ಸಂಘಟಿತವಾಗುತ್ತಿದೆ. ಈ ಭಾಗದ ಅಭಿವೃದ್ಧಿ ಜೊತೆಗೆ ಸಮಾಜದ ಅಭಿವೃದ್ಧಿಗೂ ಸಹಕರಿಸಬೇಕು. ಮಕ್ಕಳಿಗೆ ಶಿಕ್ಷಣ ಒದಗಿಸುವ ಮೂಲಕ ಸಮಾಜವನ್ನು ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ತಿಳಿಸಿದರು.
ಮತ್ತು ಈ ಸಮಾಜದ ಸಂಘಟನೆಗಾಗಿ ಅನೇಕ ವರ್ಷಗಳಿಂದ ವೇದಿಕೆ ಮೇಲೆ ಇರತಕ್ಕಂಥ ಶರಣಪ್ಪನವರಿರ್ಬೋದು, ಕಳವಳ ಆಂಜನೇಯನವರಿರ್ಬೋದು, ಲಕ್ಷ್ಮಣನವರಿರ್ಬೋದು, ಜಗದಪ್ಪನವರಿರ್ಬೋದು, ನರಸಪ್ಪನವರಿರ್ಬೋದು, ಎಲ್ಲರೂ ಒಟ್ಟಾರೆ ಸೇರಿ ನಮ್ಮ ಇಡೀ ಜಿಲ್ಲೆಯಲ್ಲಿ ತಾವೆಲ್ಲ ಈ ಸಂಘಟನೆ ಮಾಡೋದ್ರ ಜೊತೆಯಲ್ಲಿ ಸರ್ಕಾರ ಮಾಡಿರುವಂಥ ಈ ಜಯಂತಿ ಸಹಿತ ಯಶಸ್ವಿಯಾಗಿ ಪ್ರತಿ ವರ್ಷ ಒಂದು ಶಿಸ್ತುಗಳನ್ನು ಮಾಡಿ ಬೇರೆ ಸಮಾಜದವರಿಗೆ ಮಾದರಿ ಆಗುವಂಥ ರೀತಿಯಲ್ಲಿ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ಭಾಷಣಕಾರರಾಗಿರ್ತಕ್ಕಂಥ ಶ್ರೀಮಾನ್ ಶಾಂತಪ್ಪನವರು ಅತಿ ಹೆಚ್ಚಾಗಿ ಅವರ ಸಮಯವನ್ನು ಇದರಲ್ಲಿ ತೊಡಗಿಸಿಕೊಂಡು ಜಿಲ್ಲೆಯಲ್ಲದೆ ರಾಜ್ಯ ಮಟ್ಟದಲ್ಲಿ ಸಹಿತ ಅವರು ರಾಜ್ಯ ಸಂಘಟನೆಯಲ್ಲಿ ಉಪಾಧ್ಯಕ್ಷರಾಗಿ ಮಠದ ಕಾರ್ಯಕ್ರಮಗಳಲ್ಲಿ ಸಹಿತ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಸದಾಕಾಲ ಸಮಾಜಕ್ಕಾಗಿ ಸಿದ್ಧಿಸುವಂಥವರಲ್ಲಿ ಅವರು ಒಬ್ಬರಾಗಿದ್ದಾರೆ. ಆ ಮಠವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಾಜ್ಯಾದ್ಯಂತ ಪ್ರಭಾವ ಬೀರುವಂಥ ರೀತಿಯಲ್ಲಿ ಮತ್ತು ಎಲ್ಲರೂ ಸಂಘಟನೆ ಮಾಡುವಂಥ ರೀತಿಯಲ್ಲಿ ಅವರ ಪ್ರಯತ್ನ ಮುಂದುವರಿತಾ ಇದೆ. ಇವತ್ತಿಗಾಗಲೇ ನೇಸರಣ ಅಂಬಿಗರ ಚೌಡಯ್ಯನವರ ಬಗ್ಗೆ ಎಲ್ಲರಿಗೂ ಸಾಕಷ್ಟು ಮಾಹಿತಿ ಇರ್ತಕ್ಕಂಥದ್ದು. ಮಹಾನ್ ಪುರುಷರ ಜಯಂತಿ ಮಾಡುವ ಮುಖಾಂತರ ಅವರನ್ನ ನೆನೆಸುವಂಥದ್ದು, ಅವರ ಆಚಾರ ವಿಚಾರಗಳು, ಅವರ ವೈಶಿಷ್ಟ್ಯದಲ್ಲಿ ನಾವು ಸ್ಮರಿಸಿಕೊಂಡು ಬರುವಂಥ ಪೀಳಿಗೆಗೆ ಮಾರ್ಗದರ್ಶನ ನೀಡುವಂಥ ರೀತಿಯಲ್ಲಿ ನಮ್ಮ ಸಂಘಟನೆ ಮುಂದುವರಿಬೇಕು. ಹಾಗಾಗಿ ನಮ್ಮ ವಿಶ್ವದಲ್ಲಿ ಇರ್ಬೋದು, ರಾಷ್ಟ್ರದಲ್ಲಿ ಇರ್ಬೋದು ಇರ್ತಕ್ಕಂಥ ಮಹಾನ್ ಪುರುಷರನ್ನ ನೆನೆಸುವಂಥ ಒಂದು ಸಂದರ್ಭಗಳಲ್ಲಿ ಅವರ ಸಮಾಜಕ್ಕಾಗಿ ಅವರು ನೀಡಿರ್ತಕ್ಕಂಥ ಮಾರ್ಗದರ್ಶನ, ಆಚಾರ ವಿಚಾರಗಳು ಅವರೆಲ್ಲರೂ ನಾವು ಕಾರ್ಯರೂಪ ತರ್ತಕ್ಕಂಥದ್ದು ಪ್ರಯತ್ನ ಮಾಡಬೇಕು. ಆ ದಿಶೆಯಲ್ಲಿ ಇಲ್ಲಿರ್ತಕ್ಕಂಥ ಈ ಸಮಾಜ ಎಲ್ಲ ಮುಖಂಡರು ಯಾವುದೇ ಸಂದರ್ಭದಲ್ಲಿ ಸಹಿತ ಒಂದಾಗಿ ಮತ್ತು ಇತರ ಸಮಾಜದ ಜೊತೆಯಲ್ಲಿ ಸಹಿತ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಂಡು ಈ ಭಾಗದ ಅಭಿವೃದ್ಧಿ ಜೊತೆಯಲ್ಲಿ ತಮ್ಮ ಸಮಾಜದ ಅಭಿವೃದ್ಧಿ ಕುರಿತು ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ಆ ದಿಶೆಯಲ್ಲಿ ಈಗಾಗಲೇ ಶ್ರೀಮಾನ್ ಶಾಂತಪ್ಪ ಹೇಳಿದಂತೆ ತಮ್ಮ ಸಮಾಜದ ಅನುಕೂಲಕ್ಕಾಗಿ ಸರ್ಕಾರ ವತಿಯಿಂದ ಮತ್ತು ವಿವಿಧ ಜನಪ್ರತಿನಿಧಿಗಳಿಂದ ಅನೇಕ ರೀತಿಯಾದಂಥ ಸಹಕಾರದೊಂದಿಗೆ ಬರುವಂಥ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಹಕಾರ ಸಿಗ್ತದೆ ಮಾತ್ರ ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಮಾತನಾಡಿ, ಅದ್ದೂರಿಯಾಗಿ ಜಯಂತಿಯನ್ನು ಮಾಡಲಾಗುತ್ತಿದೆ. ಅತ್ಯಂತ ಹೆಚ್ಚು ಜನಸಂಖ್ಯೆ ಉಳ್ಳ ಜನ ಗಂಗಾ ಮತಸ್ಥರಾಗಿದ್ದಾರೆ. ಗಂಗಾ ಮತಸ್ಥ ಸಮಾಜಕ್ಕೆ ಶಾಸಕರಾಗುವ ಅವಕಾಶ ಸಿಗಲಿ. ಗಂಗಾ ಮತಸ್ಥ ಸಮಾಜದವರು ನಿಷ್ಠುರವಾದಿಗಳಾಗಿದ್ದಾರೆ. ವಚನಗಳ ಮೂಲಕ ಸಮಾಜ ಕಟ್ಟುವ ಕೆಲಸ, ವಾಸ್ತವಿಕ ಸ್ಥಿತಿ ತಿಳಿಸುವ ಕೆಲಸ ಮಾಡಲಾಗಿದೆ. ಸಮಾಜದ ಕೆಲಸ ಕಾರ್ಯಗಳು ಪಕ್ಷಾತೀತವಾಗಿ ಕೆಲಸ ಮಾಡಲಾಗುತ್ತದೆ. ಸಮಾಜದ ಬೆನ್ನೆಲುಬಾಗಿ ಯಾವಾಗಲೂ ಸಹಕರಿಸಲಾಗುತ್ತದೆ. ಸಮಾಜದ ವಿದ್ಯಾರ್ಥಿಗಳು ಶಿಕ್ಷಣ ಪಡೆದು ಉನ್ನತ ಸ್ಥಾನಕ್ಕೆ ಕಡು ಬಡವರನ್ನು ಗುರುತಿಸಿ ಮೇಲೆತ್ತುವ ಕೆಲಸವಾಗಬೇಕು ಎಂದರು. ಪ್ರತಿಯೊಂದು ಮನೆಗೆ ಭೇಟಿ ಕೊಟ್ಟು ಎಲ್ಲ ನಾಯಕರ ಪಕ್ಷಾತೀತವಾಗಿ ಎಲ್ಲ ನಾಯಕರ ಮನೆಗಳಿಗೂ ಭೇಟಿ ಕೊಟ್ಟು ಬಹಳ ಅದ್ದೂರಿಯಿಂದ ಮಾಡ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ಎಲ್ಲ ಪಕ್ಷದ ವಕೀಲರಿಂದ ಅವರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ. ಬಹುಶಃ ರಾಯಚೂರು ತಾಲೂಕಿನಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಉಳ್ಳಂತ ಜನ ಗಂಗಾ ಮತಸ್ಥ ಸಮಾಜ ಅಂತ ಹೇಳಿ ಬಯಸ್ತಾರೆ. ಇವತ್ತು ತಾವು ಯಾರಿಗೆ ಮನಸ್ಸಿರ್ತದೋ ಅವರು ಶಾಸಕರಾಗೋದು ಗ್ಯಾರಂಟಿ. ಇದು ವಾಸ್ತವಿಕ ಸ್ಥಿತಿ. ಅದು ನಿಮ್ಮಲ್ಲಿ ಯಾವಾಗ ಯಾರು ಶಾಸಕರಾಗ್ತಾರೋ ಅದಿನ್ನೂ ನಿಮ್ಮ ಹಣೆ ಬರ ನಿರ್ಧರಿಸಿಲ್ಲ. ಮುಂದಿನ ದಿನ ನಿಮ್ಮ ಸಮಾಜಕ್ಕೆ ಅವಕಾಶ ಸಿಗಲಿ ಅಂತೇಳಿ ಅಂಬಿಗರ ಚೌಡಯ್ಯ ಜಯಂತಿಯ ಸಾಕ್ಷಿಯಾಗಿ ನಾನು ನಿಮಗೆ ಹೇಳಿಕ್ಕೆ ಬಯಸ್ತೇನೆ. ಅಂಬಿಗರ ಚೌಡಯ್ಯನವರಾದ್ರೆ ಬಹಳ ನಿಷ್ಠುರವಾದಿಗಳು, ಬಹಳ ವಚನಗಳು. ನಾನು ಈಗ ನೋಡ್ಬೇಕಾದ್ರೆ ಒಂದು ವಚನ ನೋಡಿದೆ, ಬಹಳ ಅದ್ಭುತವಾಗಿದೆ. ಅಂತ ವಚನಗಳ ಮೂಲಕ ಸಮಾಜ ಕಟ್ಟುವಂತ ಕೆಲಸ, ಸಮಾಜದಲ್ಲಿ ಒಂದು ಸಾಮರಸ್ಯ ತರುವಂತ ಕೆಲಸ, ವಾಸ್ತವಿಕ ಸ್ಥಿತಿ ಏನಿದೆ ಅಂತ ತಿಳಿ ಹೇಳುವಂತ ಮಹಾನ್ ವಚನಕಾರ, 12ನೇ ಶತಮಾನದ ವಚನಕಾರರಾಗಿದ್ದರು. ಬಹಳ ಒಳ್ಳೆ ವಚನ ಹೇಳಿದರೆ, ಉಡಲಾದವರಿಗೆ ಉಡುವ ಚಿಂತೆ, ಉಡಲಾರವರಿಗೆ ಉಡುವ ಚಿಂತೆ, ಹೆಂಡತಿ ಇಲ್ಲದೆ ಹೆಂಡತಿಯ ಚಿಂತೆ, ಹೆಂಡತಿ ಇದ್ದರೆ ಮಕ್ಕಳ ಚಿಂತೆ, ಹೀಗೆ ಪ್ರತಿಯೊಬ್ಬರು ಚಿಂತೆಯಲ್ಲೇ ಮುಳುಗಿದ್ದಾರೆ ಅಂತೇಳಿ ಬಹಳ ವಾಸ್ತವಿಕ ಸ್ಥಿತಿಯಲ್ಲಿದ್ದಾರೆ. ಅದು ಬಹಳ ವಾಸ್ತವಿಕತೆಯೂ ಇದೆ ಇವತ್ತು. ಯಾಕಂದ್ರೆ ಯಾರೂ ಸಮಾಧಾನದಿಂದ ಇಲ್ಲ. ಚಿಂತೆ ಇಲ್ಲದಂತ ಪುರುಷ ಯಾರೂ ಇಲ್ಲ ಜಗತ್ತಿನಲ್ಲಿ. ವೇದಿಕೆ ಮೇಲೆ ಇದ್ದವರು ಎಲ್ಲವೂ ಇದ್ದರೆ ಅವರಿಗೊಂದು ಚಿಂತೆ,
ಕೆಳಗಿದ್ದವರು ಏನೂ ಇಲ್ಲದಿದ್ದರೆ ನಿಮ್ಮ ಒಂದು ಚಿಂತೆ. ಒಟ್ಟಿನಲ್ಲಿ ಚಿಂತೆ ಎಲ್ಲರಿಗೂ ಇದೆ, ಯಾರು ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ. ಎಲ್ಲರಿಗೂ ದಾರಿ ತೋರಿಸುವವನು ಕಾಣಲಾರದವನು ಇದ್ದಾನೆ. ದೇವ ನಮ್ಮವನು ಯಾರು ನೋಡಿಲ್ಲ ದೇವರಿಗೆ. ಎಂತ ಮಹಾತ್ಮರು, ತಾತನವರು, ಶ್ಲೋಕ ಬರುವಂತವರು, ಪುರಾಣ ಓದಿದಂಥವರು, ಪುರಾಣ ಬರೆದವರು, ಮಂತ್ರಗಳು ಓದಿದಂಥವರು, ಮಂತ್ರಗಳು ಬರೆದವರು ದೇವರು ನೋಡಿಲ್ಲ, ಯಾರು ದೇವರನ್ನು ನೋಡಿಲ್ಲ. ಆದ್ರೆ ಕಾಪಾಡಿಕೊಂಡು ಒಬ್ಬರಿದ್ದಾರೆ, ಅವರು ದೇವರು ಅಂತೇಳಿ ನಿಜ ಶರಣ ಅಂಬಿಗರ ಹೇಳಿದರೆ. ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಯಾರು ಆಲೋಚನೆ ಮಾಡಬೇಕಾಗಿಲ್ಲ, ಎಲ್ಲರನ್ನು ಕಾಪಾಡುವಂತ ಒಂದು ಮೇಲಿದ್ದಾನೆ ಅಂತ ಹೇಳಿ ಇವತ್ತು ಭವನಕ್ಕೆ 50 ಲಕ್ಷ ಸಾಹೇಬರು ಕೊಡ್ತು ಅಂತ ಹೇಳಿದರೆ, ವಸಂತ್ ಕುಮಾರ್ ಅವ್ರಿಗೂ ಅಧಿಕಾರ ಇದೆ, ಅವರು ಅಲ್ಲೇ ವಾಸ ಮಾಡ್ತಾರೆ, ಅವರು ಕೊಡ್ತಾರೆ. ಒಟ್ಟಾರೆಯಾಗಿ ಈ ಸಮಾಜದ ಎಲ್ಲ ಕೆಲಸ ಕಾರ್ಯಗಳು ಪಕ್ಷಾತೀತವಾಗಿ ಯಾರ್ಯಾರು ಏನೇನು ಅಧಿಕಾರ ಇರ್ತದೆ ಎಲ್ಲರೂ ಸಹಾಯ ಮಾಡುವಂತ ಕೆಲಸ ಆಗಲಿ ಅಂತೇಳಿ ಸಮಾಜದ ಮುಖಂಡ ಕೆ ಶಾಂತಪ್ಪ ಮಾತನಾಡಿ, ಅಂಬಿಗರ ಚೌಡಯ್ಯನವರು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತವಾಗಿಲ್ಲ. ಎಲ್ಲ ಜನಾಂಗದ ಏಳಿಗೆಗೆ ಬಸವಣ್ಣನವರ ಅನುಯಾಯಿಗಳಾಗಿ ದೋಡಿ ನಡೆಸುವ ಕೆಲಸ ಮಾಡುತ್ತಾ ಸಮಾಜ ಕಟ್ಟಲು ಹೋರಾಟ ಮಾಡಲು ಮುಂದಾದರು. ಇಂತಹ ಮಹಾತ್ಮರ ಜಯಂತಿಯನ್ನು ಸರ್ಕಾರದಿಂದ ಆಯೋಜನೆ ಮಾಡಿರುವುದು ಹೆಮ್ಮೆಯ ವಿಚಾರ ಎಂದರು. ಅಂಬಿಗರ ಸಮಾಜದವರು ನಂಬಿಗಸ್ತ ಸಮಾಜವಾಗಿದೆ. ಈಗ ಅಂಬಿಗರ ಚೌಡಯ್ಯ ಗುರುಪೀಠ ಇದೆ. ಅಂಬಿಗ ಸಮಾಜ ಒಗ್ಗಟ್ಟಾಗಿ ಇರಬೇಕು ಎಂದರು. ಮತ್ತು ದಮನಿತ ಹಿಂದುಳಿದ ವರ್ಗಗಳ ಮಠಗಳು ಇದ್ದಿಲ್ಲ. ನಮಗೆ ಇಷ್ಟು ದಿವಸ ಗುರು ಇದ್ದಿಲ್ಲ, ಮಠ ಇದ್ದಿಲ್ಲ. ಹಾಗಾಗಿ ನಮಗೆ ಗುರಿ ಮುಟ್ಟಲಿಕ್ಕೆ ಆಗಿಲ್ಲ. ಇವತ್ತು ನಮಗೆ ನಿಜ ಶರಣ ಅಂಬಿಗರ ಚೌಡಯ್ಯ ಗುರುಪೀಠ ಇದೆ. ನರಸೀಪುರ, ಹಾವೇರಿ ಜಿಲ್ಲೆಯಲ್ಲಿ ನರಸೀಪುರ ಇದೆ. ನಮ್ಮ ಗುರುಗಳು ಶಾಂತ ಭೀಷ್ಮ ಚೌಡಯ್ಯನವರು. ಇವತ್ತು ನಮಗೆ ಪೂರ್ತಿ ನಮ್ಮ ಪರಂಪರೆ, ನಮ್ಮ ಇತಿಹಾಸ, ನಮ್ಮ ಆಚಾರ ವಿಚಾರ ನಾವೆಲ್ಲ ತಿಳ್ಕೊಳ್ಬೇಕಾದ್ರೆ ಇಂಥ ಒಂದು ಜಯಂತಿಯಲ್ಲಿ ಭಾಗವಹಿಸಿ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ನಮ್ಮ ಹಿರಿಯರು ನಮ್ಮ ಸಮಾಜಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ತಾವೆಲ್ಲ ನೋಡಿದ್ದೀರಿ, ನಿಜ ಶರಣ ಅಂಬಿಗರ ಚೌಡಯ್ಯ ಪೀಠ ಆವತ್ತೇನಾಯಿತು 13 ವರ್ಷ ಕೆಳಗಡೆ. ಅದೇ ವರ್ಷದಲ್ಲಿ ನಾವಿಲ್ಲಿ ನಮ್ಮ ಹಿರಿಯರ ಆಶೀರ್ವಾದ, ಜಿಲ್ಲಾಧಿಕಾರಿಗಳ ಸಹಕಾರದಿಂದ ನಾವು ನಿಜ ಶರಣ ಅಂಬಿಗರ ಚೌಡಯ್ಯ ಪೀಠ ಮೂರ್ತಿಯನ್ನು ಕೂಡಿಸಿದ್ದೀವಿ. ಎಲ್ಲರ ಸಹಕಾರ, ಎಲ್ಲರ ಅವತ್ತು ಇಲ್ಲ, ಅದು ರಾಯಚೂರು ಜಿಲ್ಲೆಯಲ್ಲಿ ಇದೆ. ಎಲ್ಲರ ಆಶೀರ್ವಾದದಿಂದ ಇವತ್ತಲ್ಲಿ. ಅದೇ ರೀತಿ ಇವತ್ತು ನಮ್ಮ ಹೀರಾಪುರ ಗ್ರಾಮದಲ್ಲಿ ಅಲ್ಲಿ ನಿಜ ಶರಣ ಅಂಬಿಗರ ಚೌಡಯ್ಯ ಮೂರ್ತಿ ಮತ್ತು ಶಿಲಾಮಂಟಪ ಮಾಡಿದರು ಸಣ್ಣ ಪ್ರಮಾಣದಲ್ಲಿ. ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಕೂಡ ಇಲ್ಲಿ ನಮ್ಮ ನೆಚ್ಚಿನ ನಾಯಕರಾದಂಥ ಬೋಸರ ಸಾಹೇಬರು ಕೇಳಿದ್ವಿ, ನಾವು ಕೂಡ ಶಿಲಾಮಂಟಪ ಮಾಡಬೇಕಾಗಿದೆ, ನಮಗೆ ಕೂಡ ಅನುದಾನ ಕೊಡ ಅಂತ ಹೇಳಿದ್ರು. ಅವರು 25 ಲಕ್ಷ ರೂಪಾಯಿ ಕೊಟ್ಟರು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಇಲ್ಲ, ನನಗೆ ತಿಳಿದ ಹಾಗೆ ಇಡೀ ದೇಶದಲ್ಲಿ ಎಲ್ಲಿಲ್ಲ. ಬೇರೆ ಶರಣರು ಸಂತರದು ಇದೆ, ಆದರೆ ಅಂಬಿಗರ ಚೌಡಯ್ಯನ ಶಿಲಾಮಂಟಪ ಎಲ್ಲಿ ಇಲ್ಲ. ಹಾಗಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ನೀಡುತ್ತಾ ಇದ್ದೇವೆ. ಇದೇ ರೀತಿ ನಮಗೆ ಶಿವರಾಜ್ ಪಾಟೀಲ್ ಅವರು ಕೂಡ ನಮ್ಮ ಅಧ್ಯಕ್ಷರಿದ್ದರು, ನಮ್ಮ ಲಲಿತಮ್ಮ ಅವರು, ನಮ್ಮ ಅಜಯವರು ದಂಡ ಭಾಗದಲ್ಲಿ 30 ಗುಂಟೆ ಅಂಬಿಗರ ಚೌಡಯ್ಯ ಭವನಕ್ಕಾಗಿ ಅವರು ಕೊಟ್ಟಿದ್ದಾರೆ. ಬೇರೆ ಬೇರೆ ಸಮುದಾಯಗಳ ಒಂದು ಶರಣರು ಆ ಒಂದು ಅನುಭವ ಮಂಟಪದಲ್ಲಿ ಕುಳಿತು ಸಾಮಾಜಿಕ ವ್ಯವಸ್ಥೆಯಲ್ಲಿರುವಂಥ ಅಂಕುಡೊಂಕುಗಳು, ನ್ಯೂನತೆಗಳನ್ನು ಸರಿಪಡಿಸಿಕೊಳ್ಳುವಂಥದ್ದು ಮತ್ತು ಆ ನಿಟ್ಟಿನಲ್ಲಿ ಬಹಳಷ್ಟು ಕ್ರಾಂತಿಕಾರಿಕ ಬದಲಾವಣೆಗಳನ್ನು ತರುವ ನಿಟ್ಟಿನಲ್ಲಿ ಏನು ಜಗಜ್ಯೋತಿ ಬಸವಣ್ಣವರು ಹಾಕಿಕೊಟ್ಟಂಥ ದಾರಿಯಲ್ಲಿ ತಮ್ಮದೇ ಆದ ವಚನಗಳ ಮೂಲಕ ಅವುಗಳನ್ನು ಇಡೀ ಜಗತ್ತಿಗೆ ಏನು ಸಾಧನೆಪಡಿಸಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಅವರನ್ನು ನೆನೆಸಬೇಕಾಗಿದೆ, ನೆನೆಸ್ಕೊಳ್ಬೇಕಾಗಿದೆ, ಸ್ಮರಣೆ ಮಾಡಬೇಕಾದಂಥ ಅವಶ್ಯಕತೆ ಇದೆ. ಒಬ್ಬ ಶರಣರನ್ನು, ಒಬ್ಬ ದಾರ್ಶನಿಕರು, ಸಂತರನ್ನು ನಾವು ನೆನಪಿಸ್ಕೊಳ್ಳೋದಂತಂದರೆ ನಮ್ಮ ಸಮಾಜದ, ನಮ್ಮ ಸಮುದಾಯದ ಅಸ್ತಿತ್ವದ ಹಿನ್ನೆಲೆಯಲ್ಲಿ ನಾವು ಅವರನ್ನು
ನೆನಪು ಮಾಡಿಕೊಳ್ಳುವಂಥದ್ದು, ಅವ್ರ ಜಯಂತಿಯನ್ನು ಆಚರಣೆ ಮಾಡುವಂಥ ಹಿನ್ನೆಲೆಯಲ್ಲಿ ನಾವು ಆ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತೇವೆ. ಅಂಬಿಗರ ಚೌಡಯ್ಯನವರು ಕೇವಲ ಒಂದು ಸಮುದಾಯಕ್ಕೆ, ಒಂದು ಸಮಾಜಕ್ಕೆ ಸೀಮಿತವಾದಂಥ ವ್ಯಕ್ತಿಯಲ್ಲ. ಅವರು ಇಡೀ ಮಾನವ ಸಂಕುಲಕ್ಕೆ ತಮ್ಮದೇ ಆದಂಥ ಸಂದೇಶಗಳನ್ನು ಕೊಟ್ಟಿರುವಂಥದ್ದು. ಸಮಾಜ ಸಮಾನತೆಯಿಂದ ಕೂಡಿರಬೇಕು, ಸಮಾಜದಲ್ಲಿ ಮೇಲು ಕೀಳೆಂಬ ಭಾವನೆಗಳು ಇರಬಾರದು, ಸಮಾಜ ಒಗ್ಗಟ್ಟಿಂದ, ಒಮ್ಮತದಿಂದ, ಸಹೋದರತ್ವ ಭಾವನೆಯಿಂದ ಕೂಡಿ ಬಾಳಬೇಕು ಎನ್ನುವಂಥ ಸಂದೇಶವನ್ನು ನಿರೀಶಣ್ಣ ಅಂಬಿಗರ ಚೌಡಯ್ಯನವರು ತಮ್ಮ ವಚನಗಳ ಮೂಲಕ ಬಹಳಷ್ಟು ಸಾರಿ ಸಾದರಪಡಿಸಿರುವಂಥ ಒಂದು ಉದಾಹರಣೆಗಳು ಇವತ್ತು ನಮಗೆ. ಅವರು ನಮ್ಮ ಗಂಗಮತಸ್ಥ ಸಮುದಾಯದ ಒಂದು ಹೆಮ್ಮೆಯ ಈ ಸಂದರ್ಭದಲ್ಲಿ ಹಂಪನಗೌಡ ಬಾದರ್ಲಿ, ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್, ಜಿಲ್ಲಾಧಿಕಾರಿ ಕೆ. ನಿತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷಿಗಿರಿ, ಮಹಾನಗರ ಪಾಲಿಕೆ ಉಪ ಆಯುಕ್ತೆ ಸಂತೋಷ್ ರಾಣಿ, ಸಮಾಜದ ಪ್ರಮುಖರಾದ ಕೆ. ಶರಣಪ್ಪ, ಕುರುಡಿ ಲಕ್ಷ್ಮಣ್, ರಂಗನಾಥ್ ದೇಸಾಯಿ, ಕಡಗೋಳು ಶರಣಪ್ಪ, ಲಲಿತಾ ಕಡಗೋಳು, ರಾಜೇಶ್ವರಿ ಸೇರಿದಂತೆ ಅನೇಕರಿದ್ದರು.
ಮನ್ರೇಗಾ ಉಳಿಸಿ ಬಿಜಿ ರಾಮ್ಜಿ ಕಾಯ್ದೆ ಹಿಂಪಡೆಗೆ ಆಗ್ರಹಿಸಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಸಮೀಪ ಮಹಾತ್ಮ ಗಾಂಧಿ ಪುತ್ಥಳಿ ಮುಂದೆ ಮನ್ರೇಗಾ ಉಳಿಸಿ ಆಂದೋಲನ ಪ್ರತಿಭಟನಾ ಸತ್ಯಾಗ್ರಹ ನಡೆಸಲಾಯಿತು. ಮನ್ರೇಗಾ ಯೋಜನೆ ಗ್ರಾಮೀಣ ಜನರ ಕೂಲಿ ಕಸಿದುಕೊಂಡ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಹಾಕಿದರು. ರಾಮ್ಜಿ ಕಾಯ್ದೆ ಜಾರಿಯಿಂದ ಗ್ರಾಮ ಪಂಚಾಯತ್ ಅಧಿಕಾರ ಕಸಿದುಕೊಂಡು ಕೇಂದ್ರ ಬಿಜೆಪಿ ಸರ್ಕಾರ ವಿರುದ್ಧ ಧಿಕ್ಕಾರ ಹಾಕಿದರು. ಈ ವೇಳೆ ಸಂಸದ ಜಿ. ಕುಮಾರ್ ನಾಯಕ್ ಮಾತನಾಡಿ, ಮನ್ರೇಗಾ ಯೋಜನೆ ಕಿತ್ತೆಸೆದು ಇದರ ಬದಲಾಗಿ ಬೇರೆ ಕಾಯ್ದೆ ಜಾರಿಗೆ ವಿರೋಧಿಸುತ್ತಾ ಬಂದಿದೆ. ಬುಲ್ಡೋಸರ್ ರೀತಿಯಲ್ಲಿ ಕಾಯ್ದೆ ಜಾರಿಗೆ ತಂದಿರುವುದು ಖೇದಕರ. ಅನೇಕ ವರ್ಷಗಳಿಂದ ದೇಶದಲ್ಲಿ ಗ್ರಾಮೀಣ ಜನರ ಜೀವನ ಕಸಿದುಕೊಂಡಿದೆ. ಇಡೀ ದೇಶದ ಗ್ರಾಮೀಣ ಪ್ರದೇಶಗಳಲ್ಲಿ ಹೋರಾಟ ನಡೆಸಬೇಕಾಗಿದೆ ಎಂದರು. ಕೇಂದ್ರ ಬಿಜೆಪಿ ಸರ್ಕಾರವು ಕೃಷಿ ಕಾಯ್ದೆಗಳನ್ನು ಹಿಂಪಡೆದ ರೀತಿಯಲ್ಲಿ ವಿಬಿ ರಾಮ್ಜಿ ಹಿಂಪಡೆದುಕೊಳ್ಳಬೇಕು. ಮನ್ರೇಗಾ ಯೋಜನೆ ಮುಂದುವರಿಸಬೇಕು. ಬಡ ಗ್ರಾಮೀಣ ಜನರಿಗೆ ಕೂಲಿ ಕೆಲಸ ನೀಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಜನಜೀವನಾಡಿಯಾಗಿತ್ತು. ಸಂವಿಧಾನ ಮೂಲಭೂತ ಹಕ್ಕುಗಳ ಸರ್ಕಾರದಂತೆ ಮನ್ರೇಗಾ ಯೋಜನೆ ಜಾರಿಗೊಳಿಸಿತು. ಇದೀಗ ಗ್ರಾಮೀಣ ಜನರ ಹಕ್ಕನ್ನು ಕಸಿದುಕೊಂಡಿದೆ ಎಂದು ದೂರಿದರು. ಪಾರ್ಲಿಮೆಂಟ್ನಲ್ಲಿ ದೊಡ್ಡ ಮಟ್ಟದಲ್ಲಿ ವಿರೋಧಿಸಿದರೂ ಬುಲ್ಡೋಸರ್ ರೀತಿಯಲ್ಲಿ ಜಾರಿಗೆ ತಂದಿದೆ. ಕೂಡಲೇ ಕೇಂದ್ರ ಸರ್ಕಾರದ ಮನ್ರೇಗಾ ಯೋಜನೆ ಮುಂದುವರಿಸಬೇಕೆಂದು ತಿಳಿಸಿದರು. बीबीजे ग्रामजी हटाओ, मनरेगा बचाओ, बचाओ मनरेगा बचाओ, हटाओ बीबीजी ग्रामजी हटाओ. महात्मा गांधी ಅವರಿಗೆ वंदे भारत माता की ನಾವು ಕಾಂಗ್ರೆಸ್ ಪಕ್ಷದ ವತಿಯಿಂದ ದೇಶಾದ್ಯಂತ ನಡೆಸ್ತಾ ಇರುವಂತಹ ಏನು ಮನ್ರೇಗಾ ಉಳಿಸಿ ಚಳವಳಿ ಇದೆ, ಅದರ ಅಂಗವಾಗಿ ಜಿಲ್ಲೆಯ ಕೇಂದ್ರ ಸ್ಥಾನದಲ್ಲಿ ಇವತ್ತಿನ ದಿವಸ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವಂಥದ್ದು ನಿಮ್ಮೆಲ್ಲರಿಗೂ ತಿಳಿದಿರುವಂಥ ವಿಷಯ. ಮನ್ರೇಗಾ ಕಾರ್ಯಕ್ರಮವನ್ನು, ಮನ್ರೇಗಾ ಕಾನೂನನ್ನು ಆಮೂಲಾಗ್ರವಾಗಿ ಕಿತ್ತೆಸೆದು ಇದರ ಒಂದು ಜಾಗದಲ್ಲಿ ವಿಬಿ ಗ್ರಾಮ್ಜಿ ಎನ್ನುವ ಬೇರೆ ಕಾಯ್ದೆಯನ್ನು ತರುವಂಥ ಒಂದು ದುಸ್ಸಾಹಸವನ್ನು ಕೇಂದ್ರ ಸರ್ಕಾರ ಏನು ಮಾಡಿದೆ, ಅದನ್ನು ಮೊದಲನೆಯ ಕ್ಷಣದಿಂದಲೂ ಕೂಡ ಬಹಳ ತೀಕ್ಷ್ಣವಾಗಿ ಇದನ್ನು ವಿರೋಧ ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷ ಮತ್ತು ಇನ್ನಿತರ ಎಲ್ಲ ವಿರೋಧ ಪಕ್ಷಗಳು ಕೂಡ ಪಾರ್ಲಿಮೆಂಟ್ನಲ್ಲಿ ನಾವು ಸಾಕಷ್ಟು ಪ್ರಯತ್ನ ಪಟ್ಟಾಗ್ಯೂ ಸಹ ಒಂದು ರೀತಿಯ ಬುಲ್ಡೋಸರ್ನಂತೆ ನಮ್ಮ ಬಹುಮತವನ್ನು ಅವರು ಬಳಕೆ ಮಾಡಿಕೊಡ್ತಾ ನಾವು ಎತ್ತಿದಂಥ ಎಲ್ಲ ಕೂಲಿಕಾರರ ಪರವಾದಂತಹ ಬಡಜನರ ಪರವಾದಂತಹ ಅಂಶಗಳನ್ನ ಯಾವುದನ್ನೂ ಅವರು ಗಮನಕ್ಕೆ ತೆಗೆದುಕೊಳ್ಳದೆ ಒಂದು ಬುಲ್ಡೋಸರ್ ರೀತಿಯಲ್ಲಿ ಈ ಒಂದು ಕಾನೂನನ್ನು ಪಾಸ್ ಮಾಡಿರೋದು ಅತ್ಯಂತ ಖೇದನೀಯವಾದಂಥ ವಿಷಯ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಆದ್ದರಿಂದ ಇದನ್ನು ಅಷ್ಟಕ್ಕೆ ಬಿಟ್ಟರೆ ಹಲವಾರು ವರ್ಷಗಳಿಂದ ಮಾಡಿದಂತಹ ಬಡಜನರ ಪರವಾದಂಥ ಪ್ರಯತ್ನವನ್ನು ನಿರ್ನಾಮ ಮಾಡುವಂಥ ಒಂದು ಪ್ರಯತ್ನದಲ್ಲಿ ಬಿಜೆಪಿ ಯಶಸ್ವಿ ಆಗ್ತಿದೆ ಎನ್ನುವುದನ್ನು ಅರಿತುಕೊಂಡು ಲೋಕಸಭೆಯ ವ್ಯಾಪ್ತಿಯಲ್ಲಿ ಮಾತ್ರ ಮಾಡಿದರೆ ಸಾಲದು ನಮ್ಮ ಒಂದು ಪ್ರತಿಭಟನೆಯನ್ನ ಇಡೀ ದೇಶದಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳಲ್ಲೂ ಕೂಡ, ಪ್ರತಿಯೊಂದು ಗ್ರಾಮದಲ್ಲಿಯೂ ಕೂಡ ಈ ರೀತಿಯ ವಿರೋಧವನ್ನು ನಾವು ವ್ಯಕ್ತಪಡಿಸಿ ಆಡಳಿತ ನಡೆಸ್ತಾ ಇರುವಂತಹ ಬಿಜೆಪಿ ಪಕ್ಷಕ್ಕೆ ಕಣ್ಣು ಕಿವಿ ಎರಡೂ ಕೇಳದೇ ಇರುವಂಥ ಒಂದು ಸನ್ನಿವೇಶ ಇರುವಂಥ ಸಂದರ್ಭದಲ್ಲಿ ಅದಕ್ಕೆ ತೀವ್ರವಾದಂಥ ಎಚ್ಚರಿಕೆಯನ್ನು ಕೊಡ್ತಾ ಯಾವ ರೀತಿ ಕೃಷಿ ಕಾನೂನನ್ನು ಅವರು ವಾಪಸ್ ತೆಗೆದುಕೊಂಡ್ರು, ಅದೇ ರೀತಿ ವಿಬಿ ಗ್ರಾಮ್ಜಿ ಕಾಯ್ದೆಯನ್ನು ಕೂಡ ಅವರು ವಾಪಸ್ ತೆಗೆದುಕೊಳ್ಳುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಬೇಕು. ವಿಧಾನ ಪರಿಷತ್ ಸದಸ್ಯ ವಸಂತಕುಮಾರ್ ಮಾತನಾಡಿ, ಮನ್ರೇಗಾ ಯೋಜನೆ ಬರಗಾಲ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಜನರ ಆಸರೆಯಾಗಿತ್ತು. ಇದೀಗ ಕೇಂದ್ರ ಬಿಜೆಪಿ ಸರ್ಕಾರ ಕಸಿದುಕೊಂಡಿದೆ ಎಂದು ಕಿಡಿಕಾರಿದರು. ವಿಬಿಜಿ ರಾಮ್ಜಿ ಕಾಯ್ದೆ ಜಾರಿಯಿಂದಾಗಿ ಗ್ರಾಮೀಣ ಜನ ಕೂಲಿ ಕಸಿದುಕೊಂಡಿದೆ. ಬಡವರ ಹೊಟ್ಟೆ ಮೇಲೆ ಹೊಡೆಯುವ ಮೂಲಕ ಮನ್ರೇಗಾ ಯೋಜನೆ ಬುಡಮೇಲು ಮಾಡಿದೆ. ಮನ್ರೇಗಾ ಉಳಿಸಲು ಹಂತ ಹಂತವಾಗಿ ಹೋರಾಟ ನಡೆಸುತ್ತಿದ್ದೇವೆ ಎಂದರು. ಕಠಿಣ ಕಾನೂನು ವಿರೋಧಿಸಿ ಹೋರಾಟ ನಿರಂತರವಾಗಿ ನಡೆಸಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹಾಕಿ ಕನಿಷ್ಠ ಕೂಲಿ ಉದ್ಯೋಗ ನೀಡಬೇಕೆನ್ನುವ ಯೋಜನೆ ಮನ್ರೇಗಾ ಯೋಜನೆ ಮುಂದುವರಿಸಬೇಕು. ಬಡವರಿಗೆ ಆಸರೆಯಾಗಿದ್ದ ಮನ್ರೇಗಾ ಯೋಜನೆಗೆ ತಿದ್ದುಪಡಿ ತಂದಿದ್ದನ್ನು ರದ್ದುಪಡಿಸಬೇಕು. ಪುನಃ ಮನ್ರೇಗಾ ಉಳಿಸಿ ವಿಬಿಜಿ ರಾಮ್ಜಿ ಅಳಿಸಬೇಕು ಎಂದರು. ಸಭಾ ಸದಸ್ಯರಾದಂಥ ಸನ್ಮಾನ್ಯ ಶ್ರೀ ಜಿ. ಕುಮಾರ್ ನಾಯಕ್ ಸಾಹೇಬರು ತಮ್ಮನ್ನು ಉದ್ದೇಶಿ ಕೆಲವು ವಿಷಯಗಳನ್ನು ತಿಳಿಸ್ತಾರೆ. ಮನ್ರೇಗಾ ಯೋಜನೆಯನ್ನು ಇಡೀ ದೇಶದಾದ್ಯಂತ ಜಾರಿ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಇಡೀ ದೇಶದ ಅವರು ಬರಗಾಲದ ಪರಿಸ್ಥಿತಿಯಲ್ಲಿ
ಮತ್ತು ಸರ್ಕಾರ ಅವರಿಗೆ ನೆರವು ಬರಬೇಕು, ಅವರಿಗೆ ಕನಿಷ್ಠ ಕೂಲಿಯನ್ನು ಕೊಡಬೇಕು, ಅವರಿಗೆ ಕೆಲಸವನ್ನು ಉದ್ಯೋಗವನ್ನು ಕೊಡಬೇಕು ಎನ್ನುವ ಹಿನ್ನೆಲೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂದಿತ್ತು. ಅವತ್ತಿನಿಂದ ಇವತ್ತಿನವರೆಗೂ ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಇಡೀ ದೇಶದಾದ್ಯಂತ, ಅದರಲ್ಲೂ ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ದುಡಿಯುವ ಕೈಗಳಿಗೆ ಒಂದು ಆಶ್ರಯವಾಗಿ ಇವತ್ತು ಆ ಯೋಜನೆ ನಿಂತಿತ್ತು. ಆದರೆ ಇವತ್ತು ನರೇಂದ್ರ ಮೋದಿ ನೇತೃತ್ವದ BJP ಸರ್ಕಾರ ಬಡವರ ಕೈಯಲ್ಲಿರುವಂಥ ಕೆಲಸವನ್ನು ಕಿತ್ತುಕೊಂಡಿದೆ. ಅವರ ಏನು ಹೊಟ್ಟೆಗೆ ಕೊಡಲಿ ಪೆಟ್ಟನ್ನು ಹಾಕಿ ಇವತ್ತು ಮನ್ರೇಗಾ ಯೋಜನೆಯನ್ನು ಹಲವಾರು ತಿದ್ದುಪಡಿಗಳೊಂದಿಗೆ ಇವತ್ತು GB ಗ್ರಾಮ್ಜಿ ಎನ್ನುವಂಥ ಯೋಜನೆಯ ಮುಖಾಂತರ ಇಡೀ ಆ ವ್ಯವಸ್ಥೆಯನ್ನು, ಮನ್ರೇಗಾ ವ್ಯವಸ್ಥೆಯನ್ನು ಬುಡಬಯಲು ಮಾಡಿರುವಂಥ ಹಿನ್ನೆಲೆಯಲ್ಲಿ KPCC ಮತ್ತು ACC ಒಂದು ನಿರ್ದೇಶನ ಮೇರೆಗೆ ನಾವು GB ಗ್ರಾಮ್ಜಿ ಯೋಜನೆ ವಿರೋಧಿಸಿ ಮನ್ರೇಗಾವನ್ನು ಮತ್ತೆ ಜಾರಿಗೊಳಿಸಬೇಕು, ಮನ್ರೇಗಾವನ್ನು ಉಳಿಸಬೇಕು, GB ಗ್ರಾಮ್ಜಿಯನ್ನು ಅಳಿಸಬೇಕು ಎನ್ನುವಂಥ ಪ್ರತಿಭಟನೆಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಪಾಟೀಲ್ ಇಟಗಿ, ಮಾಜಿ ಅಧ್ಯಕ್ಷ ರಾಮಣ್ಣ ಇರ್ಬಗೇರ, ಶ್ರೀನಿವಾಸ ರೆಡ್ಡಿ, ಪವನ್ ಕಿಶೋರ್ ಪಾಟೀಲ್, ನಾಗೇಂದ್ರಪ್ಪ ಮಟ್ಮಾರಿ, ದಸ್ತಗಿರಿ, ಚನ್ನಬಸವ, ಅಸ್ಲಂ ಪಾಷಾ, ರಜಾಕ್ ಉಸ್ತಾದ್, ಸೈಯದ್ ಸೋಹೆಲ್, ವೆಂಕಟೇಶ್ ನಾಯಕ್, ಶ್ರೀದೇವಿ ನಾಯಕ್, ಶಶಿಕಲಾ ಭೀಮರಾಯ, ಯಲ್ಲಪ್ಪ, ವಿಶ್ವನಾಥ್ ಪಟ್ಟಿ, ಆಂಜನೇಯ ಕುರುಬದೊಡ್ಡಿ, ಜಯವಂತರಾವ್ ಪತಂಗೆ ಸೇರಿದಂತೆ ಅನೇಕರಿದ್ದರು. ರಾಯಚೂರು ಜಿಲ್ಲೆಯಲ್ಲಿ ರಾಯಚೂರು ಉತ್ಸವ ಆಗಬೇಕು ಎಂದು ರಾಯಚೂರು ಜಿಲ್ಲೆಯ ಎಲ್ಲ ಮಾಧ್ಯಮ ಪ್ರತಿನಿಧಿಗಳು ಮೇಲಿಂದ ಮೇಲೆ ಒತ್ತಾಸೆ ವ್ಯಕ್ತಪಡಿಸಿದ್ದರಿಂದಲೂ ಸಹ ರಾಯಚೂರು ಜಿಲ್ಲಾ ಉತ್ಸವವನ್ನು ಪ್ರಸಕ್ತ ವರ್ಷ ನಡೆಸಲು ಸಾಧ್ಯವಾಗುತ್ತಿದೆ ಎಂದು ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಹೇಳಿದರು. ಅವರು ಇಂದು ನೂತನ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಪತ್ರಕರ್ತರೊಂದಿಗಿನ ಸಭೆಯಲ್ಲಿ ಅವರು ಮಾತನಾಡಿ, ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಮತ್ತು ಪತ್ರಕರ್ತರ ಪ್ರಯತ್ನದಿಂದ 2026ರ ಪ್ರಸಕ್ತ ವರ್ಷದಲ್ಲಿ ನಿಗದಿಯಾದ ಉತ್ಸವಕ್ಕೆ ಬೇರೆ ಬೇರೆ ಕಡೆಗಳಿಂದಲೂ ಸಹ ಹಣಕಾಸಿನ ಸಹಾಯ ಸಹಕಾರ ಸಿಗುತ್ತಿದೆ. ಈ ಮೂಲಕ ಉತ್ಸವ ಆಗಬೇಕು ಎನ್ನುವ ಸದಾಶಯವು ಎಲ್ಲ ಕಡೆಗಳಿಂದಲೂ ವ್ಯಕ್ತವಾಗುತ್ತಿದೆ ಎಂದು ತಿಳಿಸಿದರು. ಕಡಿಮೆ ಬಜೆಟ್ನಲ್ಲಿ ಸಹ ಅತ್ಯಂತ ವಿಭಿನ್ನ ರೀತಿಯಲ್ಲಿ ಉತ್ಸವದಲ್ಲಿ ನಾನಾ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಸಾರ್ವಜನಿಕ ಸಭೆಯಲ್ಲಿ ಭಾಗಿಯಾದ ಜಿಲ್ಲೆಯ ಎಲ್ಲ ಗಣ್ಯ ಮಹನೀಯರಿಂದ, ನಾಗರಿಕರಿಂದ, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಂದ ಕೇಳಿಬಂದ ಎಲ್ಲ ಸಲಹೆಗಳನ್ನು ಪರಿಗಣಿಸಿ ಉತ್ಸವದ ಕಾರ್ಯಕ್ರಮಗಳನ್ನು ನಿಗದಿಪಡಿಸಲಾಗಿದೆ. ಪತ್ರಕರ್ತರ ಕೋರಿಕೆಯಂತೆ ಪತ್ರಕರ್ತರಿಗಾಗಿಯೇ ಪ್ರತ್ಯೇಕ ಮಾಧ್ಯಮ ಗೋಷ್ಠಿ ನಡೆಸಲಾಗುತ್ತದೆ ಎಂದು ತಿಳಿಸಿದರು. ಹೊರಗಡೆಯಿಂದ ಬರುವ ಪತ್ರಕರ್ತರಿಗೆ ವಸತಿ ವ್ಯವಸ್ಥೆ ಕಲ್ಪಿಸುತ್ತಿದ್ದೇವೆ. ಪತ್ರಕರ್ತರು ಬೇರೆ ಸಂಚರಿಸಿ ಸುದ್ದಿ ಸಮನ್ವಯಕ್ಕೆ ಅನುಕೂಲವಾಗುವಂತೆ ಬಸ್ ವ್ಯವಸ್ಥೆ ಮಾಡುತ್ತಿದ್ದೇವೆ. 3 ದಿನಗಳ ಕಾಲ ಪತ್ರಕರ್ತರಿಗೆ ಪ್ರತ್ಯೇಕವಾಗಿ ಊಟದ ವ್ಯವಸ್ಥೆ ಮಾಡುತ್ತಿದ್ದೇವೆ. ಪತ್ರಕರ್ತರಿಗೆ ಪ್ರವೇಶ ಪಾಸುಗಳನ್ನು ನೀಡುತ್ತಿದ್ದೇವೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದರು. ಅವ್ರದ್ದು ಈಗ ಮೀಟಿಂಗು ಆಗಿದೆ, ರೆಗ್ಯುಲರ್ ಆಗಿ ಅವ್ರದ್ದು ಮೀಟಿಂಗ್ ಮಾಡ್ತೀವಿ. ಮತ್ತು ನಿನ್ನೆ ಕೆಲವರು ಯಾರ್ಯಾರು ಬಿಟ್ಟಿದ್ದೀವಿ ಅವರು ಬಂದಿದ್ದಾರೆ. ಲೈಕ್ ಈಗ ಅಟ್ರಾಸಿಟಿ ಕಮಿಟಿ ಮೆಂಬರ್ಸು ನಮ್ಮನ್ನ ಬಿಟ್ಬಿಟ್ಟಿದ್ದಾರೆ, ನಮ್ಮನ್ನು ಸೇರಿಸಿ ಅಂತ. ಬಟ್ ಯಾರ್ಯಾರು ವಾಲಂಟಿಯರ್ ಇದ್ದಾರೆ ಎಲ್ಲರನ್ನೂ ನಾವು ಸೇರಿಸ್ತೀವಿ. ಸೊ ಅದೇ ರೀತಿ ಮಾಧ್ಯಮದವರು ಇದು ಜಿಲ್ಲಾ ಉತ್ಸವ ಆಗಿರೋದ್ರಿಂದ ತಾವು ಎಲ್ಲ ಲೀಡರ್ಶಿಪ್ ತಗೊಂಡು ನಮಗೆ ಇನ್ನೂ ಹೆಂಗೆ ಚೆನ್ನಾಗಿ ಮಾಡೋಕ್ಕೆ ಮತ್ತು ಆ 3-4 ದಿನ ಈಗ ಮಕ್ಕಳ ಉತ್ಸವ ಒಂದು ಸ್ವಲ್ಪ ಮುಂಚೆ ನಾವು ಅಷ್ಟೊಂದು ಗ್ರ್ಯಾಂಡ್ ಆಗಿ ಮಾಡೋದು ಅಂತ ಯೋಚನೆ ಮಾಡಿರಲಿಲ್ಲ. ಬಟ್ ಮಕ್ಕಳಿಗೂ ಒಂದು ವಿಭಿನ್ನವಾದ ರೀತಿಯಲ್ಲಿ ನಾವೊಂದು ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಅದಕ್ಕೂ ಒಂದು ಸ್ವಲ್ಪ ಒಂದು 20-25 ಲಕ್ಷ ಬಜೆಟ್ ಕೊಟ್ಟು ಒಂದು ವಿನೂತವಾಗಿ ನಮ್ಮ ಮಹಾತ್ಮ ಗಾಂಧಿ ಸ್ಟೇಡಿಯಮಲ್ಲಿ ಮಾಡಬೇಕಂತಿದ್ದೀವಿ. ಯಾರು ಕರಾವಳಿ ಉತ್ಸವದಲ್ಲಿ ಚೆನ್ನಾಗಿ ಮಾಡ್ತಾರೆ ಅವ್ರನ್ನೇ ನಾವು ಅಪ್ರೋಚ್ ಆಗಿ ಅವರು ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ಹೋಗಿದ್ದಾರೆ. ಆಮೇಲೆ ಅಮ್ಯೂಸ್ಮೆಂಟ್ ಪಾರ್ಕ್ ಪ್ರತಿ ಟೈಮು ತಮಗೆ ಗೊತ್ತಿದ್ದಂಗೆ ಇಲ್ಲಿ ಲೋಕಲ್ ಅವರು ಮಾಡ್ತಾ ಇದ್ರು. ಬಟ್ ಒಂದು ರಾಯಚೂರು ಉತ್ಸವ ಅಂಗವಾಗಿ ಒಂದು ಚೆನ್ನಾಗಿರೋರು ಬರಲಿ ಅಂತ ಪೇಪರೆಲ್ಲ ನೋಟಿಫಿಕೇಶನ್ ಕೊಟ್ಟು ಈಗ ಬೆಂಗಳೂರವರು. ಅದೇ ರೀತಿ ಮತ್ಸ್ಯ ಮೇಳ ಮಾಡೋಣ ಅಂತಿದ್ದೀನಿ. ಮುಂಚೆಯಲ್ಲಿ ಮತ್ಸ್ಯ ಮೇಳ ಆಗಿತ್ತ ಇಲ್ಲೋ ನನಗೆ ಗೊತ್ತಿಲ್ಲ. ಸೊ ಒಂದು ಚೆನ್ನಾಗಿ ಬೇರೆ ಬೇರೆ ರೀತಿ ಫಿಶ್ ಆ ಥರ ಎಲ್ಲ ನಾವು ಆ್ಯಕ್ಚುಲಿ ಒಂದು 50 ಲಕ್ಷದ್ದು ಸೆಂಟ್ರಲ್ ಗೌರ್ಮೆಂಟ್ಗೆ ಪ್ರಪೋಸಲ್ ಕಳಿಸಿದ್ದೀವಿ, ಒಂದು ಇಂಡೋರ್ ಟನಲ್ ಮಾಡೋಣ ಅಂತ. ಬಟ್ ಅದು 10 ಲಕ್ಷ ಅವ್ರು ಸ್ಯಾಂಕ್ಷನ್ ಮಾಡಿದ್ದಾರೆ. ನಾವು ಒಂದು 5 ಲಕ್ಷ ಹಾಕಿ ಒಂದು 15 ಲಕ್ಷದಲ್ಲಿ ಹಸ್ತಪ್ರತಿ ಪ್ರಕಟಣೆಗಳ ಬಿಡುಗಡೆ ಇದೆಲ್ಲವೂ ಕೂಡ 5ನೇ ತಾರೀಕು ಸಾಯಂಕಾಲ 5:30ರಿಂದ 6:55 ಇದೆ. ನಂತರ 5ನೇ ತಾರೀಕು 6:55ರಿಂದ 7 ಗಂಟೆವರೆಗೆ ಫೈರ್ ಶೋ ಇದೆ.
ಅದೇ 5ನೇ ತಾರೀಕು 7 ಗಂಟೆಯಿಂದ 7:15ರವರೆಗೆ ಎಕ್ಸ್ಟೆಸಿ ಟೀಮ್ನಿಂದ ಡಾನ್ಸ್ ಕಾರ್ಯಕ್ರಮ ಇದೆ. 7:15ರಿಂದ 9:15ರವರೆಗೆ ಸವಾರಿ ತಂಡದವರಿಂದ ಕಾರ್ಯಕ್ರಮ ಇದೆ. 9:15ರಿಂದ 9:15ವರೆಗೆ ಎಕ್ಸ್ಟೆಸಿ ಟೀಮಿಂದ ಇನ್ನೊಂದು ಡಾನ್ಸ್ ಕಾರ್ಯಕ್ರಮ ಇದೆ. 9:40ರಿಂದ ರಾತ್ರಿ 11:10ರವರೆಗೆ ಸಂಚಿತ್ ಹೆಗಡೆಯವರಿಂದ ರಸಮಂಜರಿ ಕಾರ್ಯಕ್ರಮ ಇದೆ. ಇದು 5ನೇ ತಾರೀಕಿನ ವೇಳಾಪಟ್ಟಿ ಮತ್ತು ಕಾರ್ಯಕ್ರಮದ ವಿವರ. ಇನ್ನು 6ನೇ ತಾರೀಕು 6 ಫೆಬ್ರವರಿ 2026 ಮೊದಲನೇದಾಗಿ ಕೃಷಿ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ 6ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ಶ್ವಾನ ಪ್ರದರ್ಶನ ಇದೆ. ನಂತರ ರೈತರ ಒಂದು ಕಾರ್ಯಕ್ರಮ ಮಾತ್ರ ನಾವು ಆಯ್ಕೆ ಮಾಡಿಕೊಂಡು ನಮ್ಗೆ ಗೊತ್ತಿದ್ದವ್ರು ಇದನ್ನು ಮಾಡಿದ್ದೀವಿ. ನಾವು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಭಾಳ ಕಡಿಮೆ ಬಂದರು. ಹೆಂಗೆ ನೀವು ಜಾಸ್ತಿ ಪೇಪರ್ದಾಗೆಲ್ಲ ಬಂದು ಈಗ 300 ಸಮಥಿಂಗ್ ಕಲಾವಿದರು ನಮಗೆ ಅರ್ಜಿ ಸಲ್ಲಿಸ್ಕೊಂಡಾರ. ಎಲ್ಲರೂ 99% ನಮ್ಮ ರಾಯಚೂರದವರು. ಸೊ ಅದಕ್ಕೆ ಅವ್ರಿಗೇನು ಹೆಚ್ಚು ಕಡಿಮೆ ಎಲ್ಲರಿಗೂ ಯಾಕೆ 1ರಿಂದ 5 ವೇದಿಕೆ ಆದವು ಅಂದ್ರೆ, ಸ್ಟೇಜಸ್ ಆದವು ಅಂದ್ರೆ ನಮ್ಮ ನಂಬರ್ ಆಫ್ ಕಲಾವಿದರು ಭಾಳ ಜಾಸ್ತಿ ಆದವು. ಸೊ ಅದಕ್ಕೆ ನಾವು ಎಲ್ಲರಿಗೂ ಅವಕಾಶ ಕೊಡಬೇಕಂತ ಏನು ಮಾಡಿದ್ದೀವಿ. ಪ್ಲ್ಯಾನ್ ಏನು ಮಾಡ್ಕೊಂಡೇವೆ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಕೃಷಿ ಮೇಳದಾಗ ಅವ್ರು ಒಂದಷ್ಟು ಏನು ಮಾಡ್ತಾರೆ, ರೈತರಿಗೆ ಸಂವಾದ ಇರ್ತದೆ ಕಾರ್ಯಕ್ರಮ. ಅವೆಲ್ಲ 10ರಿಂದ 6 ಗಂಟೆವರೆಗೆ 4 ಗಂಟೆವರೆಗೆ ಇರ್ತಾವೆ. ನಾವೇನು ಮಾಡ್ತೀವಿ, ರೈತರಿಗೆ ಸಂಬಂಧಂತ ಏನು ನಮ್ಮ ಸ್ಥಳೀಯ ಕಲಾವಿದರ ಕಾರ್ಯಕ್ರಮ ಅದಾವು, ಜಾನಪದ ಗೀತೆ ಇರ್ಬೋದು, ಭಾವಗೀತೆ ಇರ್ಬೋದು, ಒಂದು ವಿಚಾರಗೋಷ್ಠಿ. ಫಾರ್ ಎಕ್ಸಾಂಪಲ್ ದಾಸ ಸಾಹಿತ್ಯ ಯಾವ ರೀತಿ ಪ್ಲಾನ್ ಮಾಡ್ಯಾವ ಅಂದ್ರೆ, ಅಲ್ಲಿ ಒಂದು 300ರಿಂದ 350 ಜನ ನಮಗೆ ಹೆಸರು ಕೊಟ್ಟಾರು. ಎಲ್ಲ ಡಿಫ್ರೆಂಟ್ ಕವಿತೆಗಳು, ಕವಿಗೋಷ್ಠಿ ಮಾಡಾಕ, ಮಹಿಳಾ ಗೋಷ್ಠಿ ಮಾಡಾಕ, ಆಮ್ಯಾಗ ವಚನ ಸಾಹಿತ್ಯ ಬಗ್ಗೆ, ದಾಸ ಸಾಹಿತ್ಯ ಬಗ್ಗೆ, ದಲಿತ ಬಂಡಾಯ ಸಾಹಿತ್ಯ ಬಗ್ಗೆ ಇದೆಲ್ಲ ಕೊಟ್ಟರು. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಗೋಷ್ಠಿ ಒಂದು 5ರಿಂದ 10 ಜನ ಇರ್ತಾರೆ ಒಂದು ಗೋಷ್ಠಿ ಒಳಗೆ. ಅದ್ರಾಗ ಒಬ್ರು ನಾವೇನು ಮಾಡ್ತೀವಿ, ಇವೆಲ್ಲವನ್ನ ಅದಾರ ನಮ್ಮವರು, ಯಾರೋ ಒಂದು ರಾಜ್ಯೋತ್ಸವ ಪ್ರಶಸ್ತಿ ಪಡೆದವರು, ಸ್ಟೇಟ್ ಲೆವೆಲ್ ಇದ್ದವರು, ಅವರಿಗೆ ಆ ಒಂದು ಗೋಷ್ಠಿದ ಒಂದು ಅಧ್ಯಕ್ಷನ ಮಾಡ್ತೀವಿ. ಅದ್ರ ಜೊತೆಗೆ 5ರಿಂದ 10 ಜನ ಎಷ್ಟು ಮಂದಿ ನಮ್ಗೆ ಹೆಸರು ಕೊಟ್ಟಾರಲ್ಲ ಅವರೆಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ಒಬ್ಬೊಬ್ಬರ ಟಾಪಿಕ್ ಯಾವ್ದು ನಾವು ಆಯ್ಕೆ ಮಾಡೋದು, ದಲಿತ ಬಂಡಾಯ ಸಾಹಿತ್ಯದ ಅದ್ರ ಬಗ್ಗೆ ಯಾವ ರೀತಿ ಬೆಳವಣಿಗೆ ಆಯ್ತು, ಯಾವ ರೀತಿ ಯಾವ ಕವಿಗಳು ಏನೇನು ಇದನ್ನ ಅದ್ರ ಬಗ್ಗೆ ಮಾತಾಡಿ ಲಾಸ್ಟಿಗೆ ಅಧ್ಯಕ್ಷರು. ಅದೇ ರೀತಿ ಮಾಧ್ಯಮ ಗೋಷ್ಠಿ ನೀವು ಯಾರು ಸಜೆಸ್ಟ್ ಮಾಡ್ತೀರಿ ಅವರಿಗೆ ಒಂದು ಗೋಷ್ಠಿ ಮಾಡಿರ್ತೇವೆ ಒಂದಿನ. ಅದಕ್ಕೂ ಒಬ್ಬ ಅಧ್ಯಕ್ಷ ಮಾಡಿರ್ತೀವಿ. ಅದ್ರ ಜೊತೆ ಒಂದು 5ರಿಂದ 10 ಜನ ಎಷ್ಟು ಮಂದಿ ನೀವು ಡಿಸ್ಕಷನ್ ಮಾಡಕ್ಕದ, ನಮ್ಮ ಇದು ಕರ್ನಾಟಕದ ಪತ್ರಿಕೋದ್ಯಮ ಯಾವ ರೀತಿ ಬೆಳವಣಿಗೆ ಆತಿ, ಅಥವಾ ಸ್ವತಂತ್ರ ಹೋರಾಟದಲ್ಲಿ ಪತ್ರಿಕೆಯ ಒಂದು ಮಹತ್ವ, ನೀವು ಯಾವ ಟಾಪಿಕ್ ಹೇಳ್ತೀರೋ ಆ ಟಾಪಿಕ್ ಇಟ್ಕೊಂಡು ಅದು ಡಿಸ್ಕಷನ್ ಮಾಡಿ ಲಾಸ್ಟಿಗೆ ಏನು ಮಾಡ್ತಾನೆ ಅಧ್ಯಕ್ಷ, ಎಲ್ಲರದ್ದು ತಗೊಂಡು ಸಮಾರೋಪ ಮಾಡ್ತಾನೆ. ಸೊ ಈ ರೀತಿ ಒಂದು ನಾವು ಪ್ಲಾನ್ ಮಾಡ್ಕೊಂಡೀವಿ. ಸೊ ಅದ್ರ ಜೊತೆಗೆ ಅಲ್ಲಿಯೂ ಕೂಡ ನಾವು ಸಾಂಸ್ಕೃತಿಕ, ಒಂದೇ ಬರೀ ಡಿಸ್ಕಷನ್ ಮಾಡಿದ್ರೆ ಸ್ವಲ್ಪ ಬೋರ್ನು ಆಗ್ತದೆ, ಪ್ಲಸ್ ಆಡಿಯನ್ಸ್ದು ಇದಾಗ್ತದೆ. ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ಸಂವಾದ ಆದ ತಕ್ಷಣ ಒಂದು ಕಲ್ಚರಲ್ ಪ್ರೋಗ್ರಾಮ್ ಅಲ್ಲಿ ನಮ್ಮ ಏನು ರಾಯಚೂರು ಸ್ಥಳೀಯ ಕಲಾವಿದರು ಇದಾರಲ್ಲ ಅವ್ರದ್ದೊಂದು ಕಾರ್ಯಕ್ರಮ ಕೊಡ್ತೀವಿ. ಈ ರೀತಿ ನಾವು ಎಲ್ಲ ಕಡೆ ಹೆಚ್ಚು ಕಡಿಮೆ ಮಾಡಿದ್ರು, ಅದು ಆಗ್ತಾ ಇದೆ. ಬಟ್ ಅವತ್ತಿನ ದಿನ ಸ್ವಲ್ಪ ಮಟ್ಟಿಗೆ ಅದು ಮಾಡ್ತೀವಿ. ಮೇಜರ್ ನಮ್ಮ ಸರ್ಕಲ್ಸು, ಆಮೇಲೆ ಇದು ನಮ್ಮ ಉತ್ಸವಕ್ಕೆ ಹೋಗೋ ದಾರಿ ಎಲ್ಲ ನಾವು ಡೆಕೋರೇಷನ್ ಮಾಡ್ತೀವಿ. ಫುಡ್ ಕೋರ್ಟ್ ಸ್ಟಾಲ್ಸ್ ಏನಾದರೂ ಇದು ಮಾಡಬೇಕು. ಅದೇ ಈಗ ನಿಮ್ಮ ಪಕ್ಕದಲ್ಲೇ ನಾವು ಒಂದು 80 ಫುಡ್ ಸ್ಟಾಲ್ ಹಾಕ್ತಾ ಇದ್ದೀವಿ. ಜಿಲ್ಲಾ ಪಂಚಾಯತ್ ಸಿ ಅವರು ಈಗ ಬೆಳಿಗ್ಗೆ ಹೋಗಿದ್ದಾರೆ ಅದೆಲ್ಲ ಕೋಆರ್ಡಿನೇಟ್ ಮಾಡೋಕ್ಕೆ. ಸೊ ನಮ್ಮ ಜಿಲ್ಲೆಯವರು, ಬೇರೆ ಜಿಲ್ಲೆಯವರು, ಬೇರೆ ರಾಜ್ಯದವರು ಎಲ್ಲ ಸೇರಿ 80 ಫುಡ್ ಸ್ಟಾಲ್ ಅಲ್ಲಿ ಇರುತ್ತೆ. ಸೊ ಅವ್ರಿಗೆ ನಾವು ಒಂದು ಸ್ವಲ್ಪ ಬೇಸಿಕಲಿ ಫುಡ್ ಸ್ಟಾಲ್ಗೆಲ್ಲ ನಾವೇನು ಅವರಿಂದ ದುಡ್ಡು ತಗೊಳ್ತಾ ಇಲ್ಲ. ಫ್ರೀಯಾಗಿ ನಾವು ಅವ್ರಿಗೆ ಸ್ಟಾಲ್ ಬೇರೆ ಬೇರೆ ಫೆಸಿಲಿಟೀಸ್ ಕೊಡ್ತೀವಿ. ಸೊ ದಟ್ ಪಬ್ಲಿಕ್ಕಿಗೆ ನಾಮಿನಲ್ ರೇಟಲ್ಲಿ ಅವರು ಚಾರ್ಜ್ ಮಾಡ್ತಾರೆ. ಅವ್ರು ಹಾಕಿದ್ದಾರೆ, ನಾವು ಫಿಕ್ಸ್ ಮಾಡ್ತೀವಿ. ಭೋಜನ ವ್ಯವಸ್ಥೆ ಇಲ್ಲ, 1 ಲಕ್ಷ ಮೇಲೆ ಜನ ಸೇರ್ತಾರೆ. ಯಾಕಂದ್ರೆ ಕೃಷಿ ಮೇಳನೂ ಮಾಡ್ತಾ ಇದ್ದೀವಿ ಜೊತೆಗೆ. ರೇಟ್ ಫಿಕ್ಸ್ ನೀವು ಮಾಡೋದು ಸರ್ ಅಂದ್ರೆ ರೇಟ್ ನಾವು ಫಿಕ್ಸ್ ಮಾಡ್ತೇವೆ. ಇನ್ನೊಂದು ನಾವು ಬೇರೆ ಬೇರೆ ಫುಡ್ ಸ್ಟಾಲ್ ಅಲ್ಲಿ ಮಾಡೋದಿಲ್ಲ ಅಂದ್ರೆ ನಾವು 100 ನಾವು ಸ್ಟಾಲ್ ಹಾಕ್ತೇವೆ. ಬೇರೆ ಸ್ಟೇಟ್ ದಿಂದ, ಬೇರೆ ಡಿಸ್ಟಿಕ್ ದಿಂದ, ನಮ್ಮ ಡಿಸ್ಟಿಕ್ ದವ್ರು ಜಾಸ್ತಿ ಅದಾವ, 50 ನಮ್ಮ ಡಿಸ್ಟಿಕ್ ದವ್ರು ಅದಾರ. ನಾವು ಒಂದ್ ವೇಳೆ ಫ್ರೀ ಊಟ ಕೊಟ್ಬಿಟ್ರೆ ಅಂದ್ರೆ ಅವ್ರಿಗೆ ಅಲ್ಲಿ ಕಡೆ ಯಾರು ಹೋಗುದು. ಈಗ ನಾವು ಅಲ್ಲಿಂದ್ರೆ ಎಲ್ಲೆಂದೋ ಕರ್ಸಿರ್ತೇವೆ. 1ನೇದು. 2ನೇದು ಹೊರಗಿಂದ ಊಟ ಸ್ವಲ್ಪ ನಮ್ಮ ರಾಯಚೂರದವರು ಟೇಸ್ಟ್ ಮಾಡ್ಲಿ, ರುಚಿ ನೋಡ್ಲಿ. ಬೇರೆ ಬೇರೆ ನಾನ್ ವೆಜ್ ಅದ, ವೆಜ್ನು ಅದ. ಆಮೇಲೆ ಇನ್ನೊಂದು 2ನೇದು ನಮ್ದು ಎಕ್ಸ್ಪೆಕ್ಟೆಡ್ ಇದು ಅಂದ್ರೆ ಆಡಿಯನ್ಸ್ ಕ್ರೌಡ್ ಮೋರ್ ದೆನ್ 1 lakh.
ಬರೀ ಎವ್ರಿ ಇಯರ್ ಕೃಷಿ ಇದ್ರೊಳಗಿನ 50,000ಕ್ಕಿಂತ ಜಾಸ್ತಿ ಬರ್ತಾರಂತ ಅವರೇ ಹೇಳಿದ್ರಿ. ಅವರು ಪತ್ರಕರ್ತರಿಗೆ, ಆಮೇಲೆ ಹೊರಗಿಂದ ಏನು ಬರ್ತಾರೆ ಅವ್ರಿಗೆಲ್ಲರಿಗೂ ಊಟದ ವ್ಯವಸ್ಥೆ ಮಾಡ್ತೇವೆ. ಅದು ಭಾಳ ಸಿಸ್ಟಮೆಟಿಕ್ ಆಗಿ ಮಾಡಕತ್ತೇವೆ ನಾವು. ಅವ್ರಿಗೆ ಎಲ್ಲೆಲ್ಲಿ ಇರ್ತಾರಲ್ಲ ಅಲ್ಲೇ ಊಟದ ವ್ಯವಸ್ಥೆ ಮಾಡ್ತೇವೆ. ಆಮೇಲೆ ಇಲ್ಲಿ ಕಲಾವಿದರಿಗೂ ಅವ್ರಿಗೆ ಒಂದು ಸಪರೇಟ್ ಅಲ್ಲಿ ರೂಮ್ ಮಾಡ್ಕೊಂಡು ಅವ್ರಿಗೆ ವ್ಯವಸ್ಥೆ ಮಾಡ್ತೇವೆ. ಹೊರಗಿಂದ ಬಂದವ್ರಿಗೆ ನಾವು ಅದು ಏನಾಗುತ್ತೆ, ಒಂದು ಈಗ ಮಕ್ಕಳ ಉತ್ಸವ ಅಂತ ನಾವು 2-3 ಮಾಡ್ತಾ ಇದ್ದೀವಿ. ಇದು ಮೇಜರ್ ನಮ್ದು ಅದೇ ನಾನು ಬೇರೆ ಕಡೆ ಎಲ್ಲ ಹೆಂಗ್ ಮಾಡಿದ್ದಾರೆ ಕೇಳ್ಕೊಂತೀನಿ. ಕಂಪಿ ಉತ್ಸವ, ಆಮೇಲೆ ಮೈಸೂರು ದಸರಾ ಟೈಮಲ್ಲಿ ಅದು ಹೆಂಗಿದ್ರೆ ರಜೆ ಇರುತ್ತೆ, ಕಿತ್ತೂರು ಉತ್ಸವ ಅಲ್ಲೆಲ್ಲ ಹೆಂಗ್ ಮಾಡಿದ್ರು ಅಂತ ಕೇಳ್ಕೊಂಡು ಅದೇ ಥರ ಮಾಡಿದ್ದೀವಿ. ಒಂದು ಬಸ್ ಅದ, ಇನ್ನು 1 ಅಥವಾ 2 ಬಸ್ ಕೊಡ್ತೇವೆ ನಾವು ಬೇರೆ ಬೇರೆ ಕಡೆ ಹೋಗಾಕ. ಆಮ್ಯಾಗ ಉಳಿದವ್ರಿಗೆ ಎಲ್ಲರಿಗೂ ಏನ್ ಮಾಡ್ತೇವೆ, ಇಲ್ಲಿ ಸಪರೇಟ್ ಕುಂದ್ರು ವ್ಯವಸ್ಥೆ ಪ್ಲಸ್ ಪಾಸ್ ವ್ಯವಸ್ಥೆ, ಆಮ್ಯಾಗ ಎಲ್ಲರಿಗೂ ಸಪರೇಟ್ ಊಟದ ವ್ಯವಸ್ಥೆ. ಎಲ್ಲಾ ಪತ್ರಕರ್ತರಿಗೂ ನಾವು ನನ್ನಿಂದ ಬರ್ಸಿ ನಾನು ಕಾವೇರಿ ಮೇಡಮ್ಗೆ ಮಾತಾಡ್ತೀನಿ. ಎಲ್ಲ ಇದೊಂದು ಈಗ ಒಂದು ಮಕ್ಕಳ ಉತ್ಸವ ನಾವು 2-3 ಇಲ್ಲಿ ಮಾಡ್ತಾ ಇರೋದ್ರಿಂದ, ಸ್ಟೇಡಿಯಂ ಅಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದ್ರಿಂದ, അല്ലെങ്കിൽ ನಮ್ಮ ಯೂತ್ ಅಂಡ್ ಸ್ಪೋರ್ಟ್ಸ್ ಆಫೀಸ್ ಇದೆಯಲ್ಲ, ಅಲ್ಲೇ ಒಂದು ಮೀಡಿಯಾ ರೂಮ್ ಮೀಡಿಯಾ ರೂಮ್ ಎಲ್ಲ ಕಡೆ ವ್ಯವಸ್ಥೆ ಮಾಡ್ತಾರೆ ಮೀಡಿಯಾ ಬಗ್ಗೆ. ಬಟ್ ಮೇನ್ ನಿಮ್ಮದು ಮೀಡಿಯಾ ರೂಮ್ ಏನದಲ್ಲ ಸೆಂಟರ್, ಇಟ್ ವಿಲ್ ಬಿ ಇನ್ ದ ಮೇನ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಮೇನ್ ಸ್ಟೇಜ್ ಏನಕ್ಕಂದ್ರೆ ಅದ್ರ ಹಿಂದ್ಗಡೆ ನಿಮ್ಗೆ ಯಾಕಂದ್ರೆ ಅಪ್ಲೋಡ್ ಮಾಡಕ್ಕೆಲ್ಲ ಬೇಕಾಗ್ತಲ್ಲ, ಆ ವ್ಯವಸ್ಥೆ ಎಲ್ಲ ಅಲ್ಲೇ ಮಾಡ್ಕೊಡ್ತೀವಿ. ಉಳಿದ ಕಡೆ ಏನದ ಮೀಡಿಯಾದ ನಿಮ್ಗೆ ಸಪರೇಟ್. ಈ ಸಂದರ್ಭದಲ್ಲಿ ಪತ್ರಕರ್ತರಾದ ಆರ್ ಗುರುನಾಥ್, ಕೆ ಸತ್ಯನಾರಾಯಣ, ಚನ್ನಬಸವ ಬಾಗಲವಾಡ್, ಚಂದ್ರಕಾಂತ್ ಮಸಾನಿ, ಅರವಿಂದ್ ಕುಲಕರ್ಣಿ, ಖಾನ್ ಸಾಬ್ ಮೊಮಿನ್, ರಾಜಯ್ಯ ಸ್ವಾಮಿ, ಸಿದ್ದು ಬಿರಾದರ್, ಸಿದ್ದಯ್ಯ ಸ್ವಾಮಿ, ವಾಗೀಶ್ ಪಾಟೀಲ್ ಹಾಗೂ ಇನ್ನಿತರರು ಮಾತನಾಡಿ ಸಭೆಗೆ ನಾನಾ ಸಲಹೆಗಳನ್ನು ನೀಡಿದರು. ಈ ವೇಳೆ ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ್ ಮತ್ತು ಪ್ರಚಾರ ಸಮಿತಿ ಅಧ್ಯಕ್ಷರಾದ ಸಂತೋಷ್ ರಾಣೆ, ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ವಿವಿಧ ಪತ್ರಿಕೆಗಳ ಮತ್ತು ಸುದ್ದಿ ವಾಹಿನಿಗಳ ಪ್ರತಿನಿಧಿಗಳು ಇದ್ದರು. ಪದ್ಮಸಾಲಿ ಸಮುದಾಯ ಇಂತಹ ಮಹಾಪುರುಷರ ಜಯಂತಿ ಆಚರಣೆ ಮಾಡುವ ಮೂಲಕ ಇವರ ಕೊಡುಗೆಯನ್ನು ಮತ್ತೊಮ್ಮೆ ಎಲ್ಲರೂ ನೆನಪಿಸಿಕೊಳ್ಳುವಂತೆ ಮಾಡಿದೆ. ಸಮುದಾಯ ಹೆಚ್ಚಿನ ಅಭಿವೃದ್ಧಿಗೆ 25 ಲಕ್ಷ ಅನುದಾನ ನೀಡುವುದಾಗಿ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಹೇಳಿದರು. ಅವರು ಇಂದು ನಗರದ ಮಾಣಿಕ ನಗರದಲ್ಲಿ ಪದ್ಮಸಾಲಿ ಸಮಾಜ ವತಿಯಿಂದ ಹಮ್ಮಿಕೊಂಡಿದ್ದ ಮಾರ್ಕಂಡೇಶ್ವರ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪ್ರತಿ ವರ್ಷ ಪದ್ಮಸಾಲಿ ಸಮಾಜ ವತಿಯಿಂದ ಮಾರ್ಕಂಡೇಶ್ವರ ಜಯಂತಿ ಆಚರಣೆ ಮಾಡುತ್ತಿರುವುದನ್ನು ಶ್ಲಾಘಿಸಿದರು. ಮಾರ್ಕಂಡೇಶ್ವರ ಯಮನಿಂದ ಸಾವನ್ನು ಗೆಲ್ಲಲು ಶಿವನ ತಪಸ್ಸು ಮಾಡಿದ್ದರು. ಆದ್ದರಿಂದ ಈ ದಿನದಂದು ಭಕ್ತರು ಶಿವನಿಗೆ ವಿಶೇಷ ಪೂಜೆ, ಅಭಿಷೇಕ ಮಾಡಿ ಮಂತ್ರ ಪಠಿಸುತ್ತಾರೆ. ಪದ್ಮಸಾಲಿ ಸಮಾಜವು ಮಹಾಪುರುಷರ ಜಯಂತಿ ಆಚರಣೆ ಮಾಡಿಕೊಂಡು ಬಂದಿದ್ದು, ಸಮಾಜದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲು ಇದೀಗ 25 ಲಕ್ಷ ಅನುದಾನ ಬಿಡುಗಡೆ ಮಾಡಲಾಗುತ್ತದೆ. ಮುಂದಿನ ದಿನಗಳಲ್ಲಿ ಸಮಾಜದ ಅಭಿವೃದ್ಧಿ ಮತ್ತು ಅನೇಕ ಕೆಲಸ ಕಾರ್ಯಗಳಿಗೆ ಜೊತೆಗಿರುವುದಾಗಿ ಹೇಳಿದರು. ಪ್ರತಿ ವರ್ಷ ತಾವು ಸಂಘಟನೆ ಮುಖಾಂತರ ಈ ಪ್ರದೇಶವನ್ನು ಅಭಿವೃದ್ಧಿ ಮಾಡಿ ಸಮಾಜದ ಜೊತೆಯಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಅನುಕೂಲವಾಗುವಂಥ ಒಂದು ಕಲ್ಯಾಣ ಮಂಟಪ ಮತ್ತು ದೇವಸ್ಥಾನ ಏರ್ಪಡೋದ ಮುಖಾಂತರ ಈ ಭಾಗದ ಜನರಿಗೆ ಸಾಕಷ್ಟು ಅನುಕೂಲ ಆಗಿದೆ. ಮತ್ತು ಸಂಘದಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳು ಸಹಿತ ಬಹಳ ಚುರುಕಾಗಿ ಕೆಲಸ ಮಾಡಿ ಯಾವಾಗಲೂ ಸತತವಾಗಿ ನಮ್ಮ ಸಮಾಜದಲ್ಲಿ ಆಗತಕ್ಕಂಥ ಅಭಿವೃದ್ಧಿ ಬಗ್ಗೆ, ನಗರದ ಅಭಿವೃದ್ಧಿ ಬಗ್ಗೆ ನಮ್ಮ ಜೊತೆಗೆ ಇದ್ದಾರೆ. ಹಾಗಾಗಿ ಬರುವಂಥ ಜನಗಳು ಸಹಿತ ತಮ್ಮ ಪದ್ಮಶಾಲಿಯ ಸಮಾಜದ ಜೊತೆಯಲ್ಲಿ ನಾವು ಸದಾ ಇದ್ದ ಮಾತು ನೀಡಿ ನಾನು ಹೇಳಿ ಹೋಗ್ತಿದ್ದೆ. ಅವ್ರು ಹೇಳಿದ್ರೆ 25 ಲಕ್ಷ ರೂಪಾಯಿ ನಾವು ಸ್ಯಾಂಕ್ಷನ್ ಮಾಡಿದ್ವಿ, 10 ಲಕ್ಷ ಈಗಾಗಲೇ ಬಿಡುಗಡೆ ಆಗಿದೆ. ನಾನು ಹೇಳಿ ಹೋಗಿದ್ರೆ ಅವ್ರು ಬರ್ಕೊಟ್ಟಿದ್ದಾರೆ 25 ಲಕ್ಷ. ಹಾಗಾಗಿ ಒಟ್ಟಾರೆ ಯಾರು ಸಮಾಜದಲ್ಲಿ ತಮ್ಮ ಸಮಾಜದ ಸಂಘಟನೆ ಜೊತೆಯಲ್ಲಿ ಇಡೀ ನಗರದಲ್ಲಿರ್ತಕ್ಕಂಥ ಜನರಿಗೆ ಅನುಕೂಲವಾಗುವಂಥ ಒಂದು ವಾತಾವರಣ ನಿರ್ಮಾಣ ಮಾಡೋದ್ರಲ್ಲಿ ಈ ಪದ್ಮಶಾಲಿ ಸಮಾಜದವರು ಬಹಳ ಮುಂದಾಡುತ್ತಿದ್ದಾರೆ. ಮೊದಲು ನಾವು ಬಂದು ಎಂದು ಯಾವುದೇ ಬೇಡಿಕೆ ಇಟ್ಟಿರಲಿಲ್ಲ. ಪ್ರತಿ ವರ್ಷ ಬರ್ತಾರೆ, ಕ್ಯಾಲೆಂಡರು ನಮ್ಮ ಕಡೆ ರಿಲೀಸ್ ಮಾಡಿಸ್ತಾರೆ, ಬಂದು ದರ್ಶನ ಬೇಕಲ್ಲಿ ಹೋಗೋದು ಹೇಳ್ತಾರೆ. ಆ ದಿಶೆಯಲ್ಲಿ ತಾವೆಲ್ಲರೂ ನಮಗೆಲ್ಲ ಮಾರ್ಗದರ್ಶಕರಾಗಿದ್ವಿ.
ಇನ್ನು ಬರುವಂಥ ವರ್ಷಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾಗ ಅಭಿವೃದ್ಧಿ ಆಗುವ ಜೊತೆಯಲ್ಲಿ ತಮ್ಮ ಸಂಘಟನೆ ಜೊತೆ ಹೆಚ್ಚಿನ ರೀತಿಯಲ್ಲಿ ಸಮಾಜಕ್ಕೆ ಅನುಕೂಲಕರವಾದ ಒಂದು ವಾತಾವರಣ ನಿರ್ಮಾಣ ಮಾಡಿ ಅಂತೇಳಿ ಆರಿಸಿ ಇನ್ನು ಈ ಕಾರ್ಯಕ್ರಮದಲ್ಲಿ ಬಂದು ಅವರ ಆಶೀರ್ವಾದ ಪಡೆದು ತಮ್ಮ ಜೊತೆಯಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಡಿಸಿರ್ತಕ್ಕಂಥ ಅಧ್ಯಕ್ಷರು ಬದಲಿ. ಈ ಸಂದರ್ಭದಲ್ಲಿ ಕಿಲ್ಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಮಾಜದ ಜಿಲ್ಲಾಧ್ಯಕ್ಷ ನಾಗರಾಜ್, ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಜಯಣ್ಣ, ಈಶ್ವರ್ ವಿಶ್ವವಿದ್ಯಾಲಯದ ಮುಖ್ಯಸ್ಥೆ ಸ್ಮಿತಕ್ಕ, ಮಾರ್ಕಂಡೇಶ್ವರ ಯುವಕ ಮಂಡಳಿ, ಮಹಿಳಾ ಮಂಡಳಿ ಸದಸ್ಯರು ಸೇರಿದಂತೆ ಸಮಾಜದ ಮುಖಂಡರು ಇದ್ದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಪ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office house, old and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel furnitures. For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
Visit KTB Jewel Palace, Udayanagar, Station Road, Raichur. Mobile 8123535300. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ತ್ರಿವಿಧ ದಾಸೋಹಿ ಶ್ರೀ ಶಿವಕುಮಾರ್ ಮಹಾಶಿವಯೋಗಿ ಅವರ 7ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ದಾರಿದೀಪ ಸಂಸ್ಥೆ ಜನವರಿ 21 ಮತ್ತು 22ರಂದು ಅನ್ನದಾಸೋಹ ಕಾರ್ಯಕ್ರಮ ಆಯೋಜಿಸಿದೆ ಎಂದು ಸಂಸ್ಥೆಯ ಸದಸ್ಯ ಅಶ್ವಿನಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜನವರಿ 21ರಂದು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ನಡೆಸಲಾಗುತ್ತದೆ. ಜನವರಿ 22ರಂದು ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಪುಣ್ಯಸ್ಮರಣೆ ಕಾರ್ಯಕ್ರಮ ನಡೆಸಲಾಗುತ್ತದೆ. ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಕಿಲೆ ಬೃಹನ್ಮಠದ ಶ್ರೀ ಶಾಂತಮಲ್ಲ ಶಿವಾಚಾರ್ಯರು, ಸೋಮವಾರಪೇಟೆ ಮಠದ ಶ್ರೀ ಅಭಿನವ ರಾಚೋಟಿ ವೀರಶಿವಾಚಾರ್ಯ ಮಹಾಸ್ವಾಮಿಗಳು, ಕಲ್ಲೂರು ಅಡವೀಶ್ವರ ಶಿವಯೋಗಿಗಳ ಮಠದ ಶ್ರೀ ಶಂಭುಲಿಂಗ ಮಹಾಸ್ವಾಮಿಗಳು, ಪದ್ಮಶ್ರೀ ಪುರಸ್ಕೃತೆ ಮಾತಾ ಬಿ ಮಂಜಮ್ಮ ಜೋಗತಿ, ಓಂ ಸಾಯಿ ಧ್ಯಾನ ಮಂದಿರದ ಧರ್ಮಾಧಿಕಾರಿ ಸಾಯಿ ಕಿರಣ್ ಆದೋನಿ, ಮಹಾನಗರ ಪಾಲಿಕೆಯ ಆಯುಕ್ತ ಜುಬೇನ್ ಮೊಹಪಾತ್ರ ಸೇರಿದಂತೆ ಅನೇಕರು ಭಾಗವಹಿಸಲಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಭಕ್ತರು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು. ಗೋಷ್ಠಿಯ ಉದ್ದೇಶ ಇಷ್ಟೇ. ನಾವು ದಿನಾಂಕ 22/1/2026 ದಾರಿದೀಪ ಸಂಸ್ಥೆ ರಾಯಚೂರು ವತಿಯಿಂದ ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಯೋಗಿಗಳ 7ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ 22ನೇ ತಾರೀಕು ರಂಗಮಂದಿರದಲ್ಲಿ ದಾಸೋಹ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ಈ ದಾಸೋಹ ಕಾರ್ಯದ ನಿಮಿತ್ತ 21/1/2021 ರಾಯಚೂರು ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಇದೆ. 2022 ನಿಮಿತ್ತ 21ಕ್ಕೂ ಕೂಡ ನಾವು ಬಸ್ ಸ್ಟ್ಯಾಂಡ್ ಅಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಕೂಡ ಏರ್ಪಾಡು ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮ ಅವರ ಈ ಒಂದು ಕಾರ್ಯಕ್ರಮದ ಇದು ದಿವ್ಯ ಸಾನ್ನಿಧ್ಯಗಳನ್ನು ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳು 108 ದೇವರ ಸಂಸ್ಥಾನ ಕಿಲ್ಲೆ ಬೃಹನ್ಮಠ ರಾಯಚೂರು ಇವರು ಇರ್ತಾರೆ. ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಸೋಮವಾರಪೇಟೆ ಹಿರೇಮಠ ರಾಯಚೂರು ಇವರು ಕೂಡ ಇರ್ತಾರೆ. ಶ್ರೀ ಶಂಭುಲಿಂಗ ಮಹಾಸ್ವಾಮಿಗಳು ಪೀಠಾಧಿಪತಿಗಳು, ಶ್ರೀ ಗುರು ಅಡವೀಶ್ವರ ಶಿವಯೋಗಿಗಳ ಮಠ ಕಲ್ಲೂರು ಹಾಗೂ ಮಂದಕಲ್ ಹಾಗೂ ಮಾತಾಬಿ ಮಂಜುಳಾ ಜ್ಯೋತಿಯಮ್ಮ ಪದ್ಮಶ್ರೀ ಪುರಸ್ಕೃತರು ಇವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ಸಾಯಿ ಕಿರಣ್ ಆದೋನಿ ಗುರುಜಿ ಅವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಾರೆ. ಹಾಗೂ ಸಚಿವರು, ಶಾಸಕರು, ವಿವಿಧ ಪಕ್ಷಗಳ ಮುಖಂಡರು ಸೇರಿದಂತೆ ಮಹಾನಗರ ಪಾಲಿಕೆ ಆಯುಕ್ತರಾದ ಶ್ರೀ ಜುಬೇನ್ ಮೊಹಪಾತ್ರ ಅವರು ವಿಶೇಷ ಆಡಳಿತಗಾರರು ಆಗಮಿಸಲಿದ್ದಾರೆ. ಆದ ಕಾರಣ ಈ ಪತ್ರಿಕಾಗೋಷ್ಠಿಯ ಮೂಲಕ ಪರಮ ಶ್ರೀ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಮಹಾಯೋಗಿಗಳ 7ನೇ ವರ್ಷ ಪುಣ್ಯಸ್ಮರಣೆ ಅಂಗವಾಗಿ ಈ ಒಂದು ಕಾರ್ಯಕ್ರಮ ನಡೆಯಲು ಅನ್ನದಾಸೋಹ ಕಾರ್ಯಕ್ರಮ ಹಾಗೂ 22 ಕಾರ್ಯಕ್ರಮ ನಡೆಸಲು ನಿಮ್ಮ ಎಲ್ಲ ಪತ್ರಿಕಾ ಮಿತ್ರರ ಸಹಕಾರ ನಮ್ಗೆ ಇರಬೇಕು. ಆದಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ವಿನಂತಿಸಿಕೊಳ್ತೇವೆ. ನಮ್ಮ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಅನ್ನದಾಸೋಹ ಕಾರ್ಯಕ್ರಮ ಇದೆ. ಇದು ಪ್ರತಿ ವರ್ಷ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆಮೇಲೆ 22ಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರುತ್ತೆ ನಮ್ಮ ರಂಗಮಂದಿರದಲ್ಲಿ. ದಯವಿಟ್ಟು ತಾವೆಲ್ಲರೂ ಬಂದು ನಮ್ಮ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಹೆಚ್ಚಿನ ರೀತಿಯಲ್ಲಿ. ಈ ಸಂದರ್ಭದಲ್ಲಿ ಚನ್ನಬಸವ ಆರೋಲಿ ಸಂಘದ ಅಧ್ಯಕ್ಷ ಮಂಜುನಾಥ್, ರಘು ಮಡಿವಾಳ್, ಮುನಿಸ್ವಾಮಿ, ರಮೇಶ್ ಇದ್ದರು. ಮಾನ್ವಿ ತಾಲೂಕಿನ ಬಾಗಲವಾಡದ ಗ್ರಾಮದ ಅನ್ವರ್ ಸಾಬ್ ಎಂಬುವವರು ಕಳೆದ ವರ್ಷ ನವೆಂಬರ್ 24ರಂದು ಉಸಿರಾಟದ ತೊಂದರೆಯಿಂದ ಪಟ್ಟಣದ ಶ್ರೀ ಲಕ್ಷ್ಮಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲಾಗಿ ಸಾವಿಗೀಡಾಗಿರುವ ಪ್ರಕರಣದಲ್ಲಿ ವೈದ್ಯರ ನಿರ್ಲಕ್ಷ್ಯವನ್ನು ಮುಚ್ಚಿ ಹಾಕುವ ಪ್ರಯತ್ನಗಳು ನಡೆಯುತ್ತಿದ್ದು 60 ದಿನವಾದರೂ ಆರೋಗ್ಯ ಇಲಾಖೆ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಎಂದು ರಿಯಾಜ್ ಆರೋಪಿಸಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಚಿಕಿತ್ಸೆಗೆ ದಾಖಲಾಗಲು ನಡೆದುಕೊಂಡೇ ಆಸ್ಪತ್ರೆಗೆ ಹೋಗಿರುವ ಸಿಸಿಟಿವಿ ವಿಡಿಯೋಗಳಲ್ಲಿ ಇದ್ದರೂ ಆಸ್ಪತ್ರೆಯವರು ಪ್ರಕರಣದಲ್ಲಿ ನೈಸರ್ಗಿಕ ಸಾವು ಎಂದು ವರದಿ ನೀಡಿ ಪ್ರಕರಣ ಮುಚ್ಚಿ ಹಾಕುವ ಪ್ರಯತ್ನ ಮಾಡುತ್ತಿದ್ದಾರೆ. ಸಾವಿಗೆ ಬೆಲೆಯೇ ಇಲ್ಲದಂತಾಗಿದೆ. ವೈದ್ಯಕೀಯ ನಿರ್ಲಕ್ಷ್ಯದ ಕುರಿತು ಮೆಡಿಕಲ್ ಅಸೋಸಿಯೇಷನ್ಗೆ ನೀಡಲಾಗಿತ್ತು. ಅಸೋಸಿಯೇಷನ್ ಅಧ್ಯಕ್ಷರು ಭೇಟಿ ನೀಡಿ ಆರೋಗ್ಯ ಇಲಾಖೆಗೆ ವರದಿ ನೀಡಿದ್ದರೂ ಯಾವುದೇ ಕ್ರಮವಾಗುತ್ತಿಲ್ಲ. ಜಿಲ್ಲಾ ಆರೋಗ್ಯಾಧಿಕಾರಿಗಳು ಹಾಗೂ ತಾಲೂಕು ಆರೋಗ್ಯಾಧಿಕಾರಿಗಳು ದೂರು ನೀಡಿದವರಿಗೆ ಬೆದರಿಕೆ ಹಾಕುತ್ತಿದ್ದಾರೆ. ಪ್ರಕರಣ ಮುಂದುವರಿಸಿದರೆ ಜಿಲ್ಲೆಯ ಯಾವ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ದೊರಕದಂತೆ ಮಾಡುವುದಾಗಿ ಹೇಳುತ್ತಿದ್ದಾರೆ. ಜೀವಂತ ವ್ಯಕ್ತಿ ಆಸ್ಪತ್ರೆಗೆ ದಾಖಲಾದರೂ ಮರಣ ಪ್ರಮಾಣ ಪತ್ರ ನೀಡದೆ ಆಸ್ಪತ್ರೆ ವಂಚಿಸಿ ಮೋಸ ಮಾಡುತ್ತಿದೆ. ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು, ಇಲ್ಲದೆ ಹೋದಲ್ಲಿ ನ್ಯಾಯಾಲಯದ ಮೊರೆ ಹೋಗುವುದಾಗಿ ಎಚ್ಚರಿಸಿದರು. ಈ ಸಂದರ್ಭದಲ್ಲಿ ಅನಿಫಾ ಬೇಗಂ, ಆಜಮಲ್ಲಮ್ಮ ಇದ್ದರು. ಸರ್, ಮೊನ್ನೆ KMC ಅವರು ಲೆಟರ್ ಬರೆದಿದ್ದಾರೆ DHO ಅವರಿಗೆ. ನಾವು ಇದೇ ಡಾಕ್ಯುಮೆಂಟ್ಸ್ ಅಂದರೆ ಅವ್ರಿಗೂ ಸಬ್ಮಿಟ್ ಮಾಡಿದ್ದೀನಿ ಆಲ್ರೆಡಿ. KMC ಅವ್ರಿಗೂ ಮೇಲ್ ಮಾಡಿದ್ದೆ. ಅವರು ಇದ್ರ ಬಗ್ಗೆ ಒಂದು ಪ್ರಾಥಮಿಕ ವರದಿ ಕೊಡಿ ಅಂತ ಒಂದು ನಿರ್ದೇಶನ ಕೊಟ್ಟಿದ್ದಾರೆ. ಆದ್ರೂ DHO ಕೂಡ ಇವಾಗ ಯಾವುದೇ ರೀತಿಯಾಗಿ ಒಂದು ವರದಿನೂ ಕೊಡೋಕ್ಕೂ ರೆಡಿ ಇಲ್ಲ. ಸೊ ಮೊನ್ನೆ ನಮಗೆ RTI ಮುಖಾಂತರ ಒಂದು ಫುಟೇಜ್ ತೊಗೊಂಡಿದ್ದೀನಿ ಸರ್. ಲಾಸ್ಟ್ ಟೈಮ್ ನಾನು ಫುಟೇಜ್ ಕೊಟ್ಟಿರಲಿಲ್ಲ.
ಸರ್ ದಿನಾಂಕ 24/11/2025 ಸರ್ ನಮ್ಮ ಚಿಕ್ಕಪ್ಪವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ ನಾವು. ಅಲ್ಲಿ ಒಂದು ಟ್ರೀಟ್ಮೆಂಟ್ ನಡೆಯುತ್ತೆ, ಒಂದು 15-20 ನಿಮಿಷ ಆದಮೇಲೆ ಅವರು ಡೆತ್ ಆಗ್ತಾರೆ. ನಾವು ಅಂದರೆ ಅಲ್ಲಿ ಪ್ರೆಸೆನ್ಸ್ ನಾನು ಇರೋದಿಲ್ಲ, ಇವರು ಇರ್ತಾರೆ. ಸೊ ನಾರ್ಮಲ್ ಡೆತ್ ಅಂತಂದ್ಬಿಟ್ಟು ಇವ್ರು ಬಾಡಿ ತೊಗೊಂಡು ಹೋಗಿ ಹೇಳ್ತಾರೆ. ಹೋಗೋ ಸಮಯದಲ್ಲಿ ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ಕೊಡೋಲ್ಲ. ಅದೇನು ವಿಧಾನ ಮುಗಿಸ್ಕೊಂಡು ಬನ್ನಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ಏನಾಗುತ್ತೆ ಸರ್, ಒಂದು 8 ದಿನ ಬಿಟ್ಬಿಟ್ಟು ಒಂದು ನಾಮಿನಿಗೆ ಬ್ಯಾಂಕಲ್ಲಿ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಾಗಿರುತ್ತೆ. ಅಲ್ಲಿ ಡೆತ್ ಸರ್ಟಿಫಿಕೇಟ್ ಕೇಳ್ತಾರೆ. ಆ ಡೆತ್ ಸರ್ಟಿಫಿಕೇಟ್ ಹೋಗ್ಬಿಟ್ಟು ನಾವು ಡೆತ್ ಸರ್ಟಿಫಿಕೇಟ್ ಕೇಳಿದ್ರಿಲ್ಲ, ನಾವು ಡೆತ್ ಸರ್ಟಿಫಿಕೇಟ್ ಕೊಡೋಕೆ ಬರಲ್ಲ, ನಿಮಗೆ ಮರಣ ವರದಿ ಇದು ಕಾಸ್ ಆಫ್ ಡೆತ್ ಕೊಡ್ತೀವಿ ಅಂತ ಹೇಳ್ತಾರೆ. ಆ ಕಾಸ್ ಆಫ್ ಡೆತ್ ಅಲ್ಲಿ ಏನಂತ ಕೊಡ್ತಾರೆ ಅಂತಂದ್ರೆ ಸರ್, ಬ್ರಾಡ್ ಡೆತ್ ನೀವು ಸತ್ಯನ ತಂದಿದ್ದೀರಾ ಅಂತ ನಮ್ಗೆ ಕೊಡ್ತಾರೆ. ನಾನು ಅಲ್ಲಿ 1 ಅವರ್ ಜಗಳಾಡ್ತೀನಿ ಅವ್ರ ಜೊತೆ. ಸರ್ ಈ ರೀತಿ ಕೊಡಬೇಡಿ, ನಾಳೆ ಅನ್ಯಾಚುರಲ್ ಡೆತ್ ಆಗುತ್ತೆ, ಬ್ಯಾಂಕಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ, ನಾಳೆ ದಿನ ಇದ್ದಿದ್ದು ಕೊಡಿ, ನೀವು ಅದೇನಾಗಿದೆ ನ್ಯಾಚುರಲ್ ಡೆತ್ ಕೊಡಿ, ಇಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ, ಏನಾಗಿದೆ ಒಂದು ಕೊಡಿ, ನೀವು ಬ್ರಾಡ್ ಡೆಡ್ ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಂತ ಅವ್ರು ಹೇಳ್ತೀನಿ. ಇಲ್ಲ ರಿಯಾಜ್ ಆ ಥರ ಕೊಡೋಕೆ ಬರಲ್ಲ, ನೀವು ಬಾಡಿನೇ ಡೆಡ್ ಬಾಡಿ ತಂದಿದ್ದೀರಾ, ಮತ್ತೆ ನಾವು ಯಾವುದೇ ರೀತಿ ಟ್ರೀಟ್ಮೆಂಟನ್ನು ಕೊಟ್ಟಿಲ್ಲ ಅಂತಾರೆ. ನಾನು ಅವ್ರು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ ಸರ್, ಅವಾಗ ಸರ್ ನೀವು ಕೊಟ್ಟಿರೋ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಇದೆ, ಇದು ಮೆಡಿಸನ್ ಆಗಲಿ ಎಲ್ಲ ಕೊಟ್ಟಿರೋದು, ಅವನ್ನೆಲ್ಲ ತೋರಿಸೋದು. ಇಲ್ಲ ರಿಯಾಜ್ ಇದಕ್ಕಿಂತ ಜಾಸ್ತಿ ಮಾತಾಡಿದ್ರೆ ನಿಮ್ಮ ಮೇಲೆ ನಾನು ಕಂಪ್ಲೇಂಟ್ ಮಾಡಬೇಕಾಗುತ್ತೆ ಅಂತ ಅಂತಾರೆ. ಇನ್ನೇನು ಮಾಡೋಕ್ಕಾಗಲ್ಲ ನಾನು. ಸರಿ ಸರ್ ವರದಿ ಕೊಡಿ ಅಂತ ಹೇಳ್ಬಿಟ್ಟು ಅವರೇ ಸೈನ್ ಮಾಡ್ಬಿಟ್ಟು ಕೊಟ್ಟಿರೋ ಸರ್ ಬ್ರಾಡ್ ಡೆಡ್ ಅಂತ ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಕೊಡ್ತಾರೆ ಸರ್. ಇದನ್ನ ತಗೊಂಡೋಗಿ ನಾನು FIR ಮಾಡಕ್ಕೆ ಹೋಗ್ತೀನಿ ಸರ್. ಅಲ್ಲಿ FIR ತಗೊಳ್ಳೋದಿಲ್ಲ ನನ್ನ ಮೇಲೆ. ತಗೊಳ್ಳೋದು ಅವತ್ತು ರಾತ್ರಿನೂ ನನ್ನ ಮೇಲೆ 109 ಮಾಡ್ತಾರೆ ಸರ್. FIR ಕೊಡೋಕೆ ಹೋದ ಮೇಲೆ ನನ್ನ ಮೇಲೆ 109 ಮಾಡಿಬಿಟ್ಟು ರಾತ್ರಿ 2 ಗಂಟೆಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತಾರೆ ನಮಗೆ. ಸ್ಟೇಷನ್ ಮುಂದೆ ಒಂದು 60-65 ಜನ ಬಂದಿರ್ತಾರೆ ಸರ್. ಇಡೀ ಸ್ಟೇಷನಲ್ಲೂ ಅದು ರೆಕಾರ್ಡ್ ಇದೆ. ಅದು 2 ಗಂಟೆ ಅವ್ರು ಬೆಳಿಗ್ಗೆ ಅವ್ರು ನಾನು ಕೂರಿಸ್ಕೊಂಡ್ಬಿಟ್ಟು ನನ್ನ ಆಮೇಲೆ ಬೆಳಗ್ಗೆ ಬಿಟ್ಟು ಕಳಿಸ್ತಾರೆ ಸರ್. ಅಲ್ಲಿ ಬೇಲ್ ಕೂಡ ಸಿಗುತ್ತೆ ರಾತ್ರಿನೇ. ಮಾನ್ಯ ತಹಸೀಲ್ದಾರ್ ಅವ್ರ ಗಮನ ಕೂಡ ನಾನು ತರ್ತೀನಿ ವಿಷಯದ ಬಗ್ಗೆ. ಅವ್ರು ಕೂಡ ಅದೇನಿದೆ ಬೆಳಿಗ್ಗೆ ಒಂದು ವರದಿ ಕೊಡಿ ಅಂತ ಅವರು ಕೂಡ ಹೇಳ್ತಾರೆ. ಅದಾದ್ರೂ FIR ಆಗಲ್ಲ, ನಾನು SP ಸಾಹೇಬ್ರಿಗೂ ಕಂಪ್ಲೇಂಟ್ ಕೊಡ್ತೀನಿ, ಅವರು ನೇರವಾಗಿ THO DHO ಇದ್ರ ಬಗ್ಗೆ ಒಂದು ವರದಿ ಕೊಡಿ ಅಂತ ಹೇಳ್ತಾರೆ. ಇಲ್ಲಿವರೆಗೂ ಅದು ಯಾವುದೇ ರೀತಿ ವರದಿ ಕೊಡೋಕೆ ರೆಡಿ ಇಲ್ಲ ಸರ್, ಯಾವುದೇ ಇಲ್ಲ ಸರ್. ನಾನು ಒಂದು ಆಡಿಯೋ ಪ್ಲೇ ಮಾಡ್ಬೋದಾ? DHO ಅವರು ನೇರವಾಗಿ ನನ್ನ ಒಂದು ಮಾತು ಹೇಳ್ತಾರೆ, ರಿಯಾಜ್ ತಪ್ಪಾಗಿದೆ ಹಾಸ್ಪಿಟಲ್ ಕಡೆಯಿಂದ, ಅದೇನೋ ಒಂದು ಸರಿ ದೂಸ್ಕೊಂಡ್ಬಿಡಿ ಅಂತ ಹೇಳ್ತಾರೆ ಸರ್. ನಮ್ಗೆ ಯಾವುದೇ ರೀತಿ ನಮಗೆ ವರದಿ ಕೊಡಿ, ಈ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್ ನಿಮ್ಮ ಮುಖಾಂತರ. ಈ ಪ್ರಕರಣದಲ್ಲಿ ಏನಾದರೂ ಈ ಕುಟುಂಬಕ್ಕೆ ನ್ಯಾಯ ಸಿಗಬೇಕಂದ್ರೆ ತಮ್ಮ ಮುಖಾಂತರ ಅಂತ ನಾನು ಕೇಳ್ಕೊತೀನಿ ಸರ್. ಇನ್ನು ಯಾವ್ದ ಮೇಲೂ ನಮ್ಮ ನಂಬಿಕೆಗಳಿಲ್ಲ ಸರ್. ಮತ್ತೆ ಮೊನ್ನೆ ಏನಂತ ಧಮಕಿ ಆಗ್ತಾರೆ ಸರ್, ಇನ್ನು ನೀವು ರಾಯಚೂರು ಜಿಲ್ಲೆಯಲ್ಲಿ ಯಾವ ಹಾಸ್ಪಿಟಲಲ್ಲೂ ನೀವು ಕಾಲಿಡಕ್ಕಾಗಲ್ಲ, ಈ ಪ್ರಕರಣ ನೀವು ಮುಂದಕ್ಕೆ ತಗೊಂಡು ಹೋದ್ರೆ. ಏನ್ ಸರ್? THO ಸರ್, THO ಸರ್ ಒಂದು ಕಮಿಟಿ, DHO ಅವ್ರ ಕಮಿಟಿ ಕೂಡ ಮಾಡ್ತಾರೆ. ಕಮಿಟಿನೂ ಬರುತ್ತೆ, KP ನೋಡಲ್ ಆಫೀಸರ್ ಬರ್ತಾರೆ, KMC ಅಧ್ಯಕ್ಷರು ಬರ್ತಾರೆ, ಜಿಲ್ಲಾಧ್ಯಕ್ಷರು. ಅವ್ರು ನೇರವಾಗಿ ಒಂದು ವರದಿ ಕೊಡ್ತಾರೆ ಸರ್. ಹಾಸ್ಪಿಟಲ್ ಗಿಲ್ಟ್ ಇದೆ ಅಂತ ವರದಿ ಕೊಡ್ತಾರೆ. ಆ ವರದಿನ ಹೊರಗಡೆ ಕೊಡ್ತಾ ಇಲ್ಲ, ಸ್ಟೇಷನ್ಗೂ ಕೊಡ್ತಾ ಇಲ್ಲ. ಆನಂದ್ ಮಾರ್ಗ್ ಪ್ರಚಾರಕ ಸಂಘದಿಂದ ನಗರದ ಭೂಭವನದಲ್ಲಿ ಜನವರಿ 23ರಿಂದ 25ರವರೆಗೆ 3 ದಿನ ಆನಂದ್ ಮಾರ್ಗ ಧ್ಯಾನ ಯೋಗ ಸಾಧನಾ ಶಿಬಿರ ಆಯೋಜಿಸಲಾಗಿದೆ ಎಂದು ತರಬೇತಿದಾರ ಆಚಾರ್ಯ ಕೃಪಾನಯಾನಂದ್ ಅವಧೂತರು ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಆತ್ಮ ಮತ್ತು ಪರಮಾತ್ಮನ ಏಕೀಕರಣವೇ ಯೋಗವಾಗಿದ್ದು, ಧ್ಯಾನವಿಲ್ಲದೆ ಯೋಗ ಸಾಧಿಸಲು ಸಾಧ್ಯವಿಲ್ಲ. ಮನಸ್ಸಿನ ಏಕಾಗ್ರತೆ, ಒತ್ತಡದ ಬದುಕಿನ ಮಧ್ಯೆ ನೆಮ್ಮದಿ ಕಾಣಲು ಯೋಗ ಧ್ಯಾನದ ಅವಶ್ಯಕತೆಯನ್ನು ಜನರಿಗೆ ತಿಳಿಸುವ ಪ್ರಯತ್ನದಲ್ಲಿ ಆನಂದ ಮಾರ್ಗ ಪ್ರಚಾರಕ ಸಮಿತಿ ದೇಶವ್ಯಾಪಿ ಪ್ರಚಾರದಲ್ಲಿ ತೊಡಗಿದೆ. ಧಾರ್ಮಿಕ ಹಾಗೂ ಕಮ್ಯುನಿಸಂ ಪರ್ಯಾಯವಾಗಿ ಆನಂದ ಮಾರ್ಗದ ಮೂಲಕ ಜಾತಿ ಅಂತರ್ವರ್ಣೀಯ ಭಾವನೆಗಳನ್ನು ತೆಗೆದುಹಾಕಲು ಶ್ರಮಿಸುತ್ತಿದೆ. ಅಂತರ್ಜಾತಿ ವಿವಾಹಗಳ ಪ್ರೋತ್ಸಾಹ, ಮಾತೃಭಾಷೆಯಲ್ಲಿಯೇ ಮದುವೆ ಪ್ರತಿಜ್ಞೆ ಬೋಧಿಸುವುದು, ಕನ್ಯಾದಾನವಿಲ್ಲದೆ ಸರಳವಾಗಿ ಮದುವೆಗಳನ್ನು ನಡೆಸಲು ಪ್ರೋತ್ಸಾಹಿಸುತ್ತಾ ಬಂದಿದೆ. ಜಾತಿ ಧರ್ಮದ ಜಂಜಾಟದಿಂದ ಹೊರಬಂದು ಆಧ್ಯಾತ್ಮಿಕ ತಳಹದಿ ಮೇಲೆಯೇ ಸಾಮಾಜಿಕ ಸೇವೆ ನಿರ್ಮಿಸುವ ಕೆಲಸ ನಡೆಸುತ್ತಿದೆ. ಆನಂದದ ಕರೆ ಹೋಗುವ ದಾರಿಯನ್ನು ಹುಡುಕಲು ಆಚಾರ್ಯರು ತೋರಿದ ದಾರಿಯಲ್ಲಿ ಮುನ್ನಡೆಸಲಾಗುತ್ತದೆ ಎಂದರು. ವಿಜ್ಞಾನವನ್ನು ಕಲಿಯಲು ಯೋಗ ಧ್ಯಾನ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮಾರ್ಗದರ್ಶನ ಪಡೆಯಬೇಕೆಂದರು. तो उनके पढ़ाई में भी अच्छी प्रोग्रेस हो और वो लोग मॉरल स्पिरिचुअल बने और फ्यूचर के आदर्श लीडर भी बने। तो इसलिए हम लोग सिर्फ मैं ही नहीं, ऐसे ऑल ओवर वर्ल्ड में हम लोग के जो दादा दीदी लोग हैं वैसे प्रचार कर रहे हैं। और हम लोग के गुरु ने साल में 2 बार सेमिनार के लिए स्पेशल कहा गया है। तो इस बार का सेमिनार रायचूर का है, पूरा कर्नाटक का फर्स्ट डायसिस सेमिनार इसको करते हैं। तो उसके बाद सेकंड डायसिस, थर्ड डायसिस से विलेज लेवल तक सेमिनार हो जाते हैं। तो उसका गोल भी यही है कि हम लोग के जितने भी फॉलोअर्स हैं उनको हम लोग की फिलॉसफी में ट्रेन करना और फ्यूचर के जो प्रोग्राम है
उसका इम्प्लीमेंटेशन करने के क्रेडिट देना और उनको जॉब ड्यूटी भी दिया जाता है। तो हम लोग का गोल है कि एक जो सोशो इकोनॉमिक फिलॉसफी हम लोग के गुरु ने दी है, जो कैपिटलिज्म और कम्युनिज्म का अल्टरनेटिव है, तो उसको एक मॉडल एस्टेब्लिश करने के लिए कोऑपरेटिव को, फिर खेत में हम लोग का एक्चुअली भारत सोने की चिड़िया थी। तो क्यों थी? तो उस समय 60% पॉपुलेशन एग्रीकल्चर में काम करता था और एग्रो इंडस्ट्री में था। लेकिन उसके बाद हम लोगों ने कैपिटलिज्म और कम्युनिज्म को एक्सेप्ट कर लिया, तो भारत सोने की चिड़िया नहीं रही। तो हम लोग यही चाहते हैं कि गांव में एम्प्लॉयमेंट हो, जितने भी गांव के युवक हैं जो जिनकी पढ़ाई अच्छी नहीं हुई, उनको गांव में ही उतना सैलरी भी मिले, जॉब भी मिले। और शहर में जितने युवक हैं जो अच्छे ग्रेजुएट हैं, अच्छे पढ़े लिखे हैं, उनको भी जॉब मिले। तो हम लोग का गोल ये है कि हर खेत को पानी और हर हाथ को काम, ये मिलना चाहिए। इस तरह से हम लोग सब जगह सेमिनार भी कर रहे हैं और हम लोग का गोल ये है कि अभी भारत को अगर विश्व गुरु बनाना है तो हम लोग को पहले अपनी संस्कृति, अपना संस्कार जो है उसको उसमें आचरण भी करना चाहिए और दूसरों को सिखाना भी चाहिए, तभी भारत विश्व गुरु बन सकता है। तो हम लोग का आनंद मार्ग रिलीजन को नहीं मानता है, रिलीजियस डोगमा हम लोग फॉलो नहीं करते हैं। तो हम लोग का सारे रिलीजन एक्चुअली स्पिरिचुअलिटी को डेवलप करने के लिए बने हैं, लेकिन रिलीजन ने स्पिरिचुअलिटी छोड़ दिया है और रिलीजियस डोगमा को स्वीकार किया है। तो आनंद मार्ग का सनातन भागवत धर्म को अपना रिलीजन मानता है। एक्चुअली हम लोग रिलीजन शब्द ही यूज नहीं करते हैं, क्योंकि धर्म का सही माने में इंग्लिश अल्टरनेटिव वर्ड है ही नहीं। तो धर्म का अर्थ ही है जो मानव का धर्म है, जो विस्तार, रस, सेवा और तदस्थिति ये है, तो उसको हम लोग प्रमोट करते हैं। उसके लिए योगासन और आध्यात्मिक साधना जो शिव ने दी है और उसको डेवलप किया कृष्ण ने जो योगा दे करके, तो हम लोग क्या आनंद मार्ग की साधना प्रति शिव का तंत्र और कृष्ण का योग, कर्मयोग, ज्ञान योग, भक्ति योग यही है। तो हम लोग चाहते हैं कि हर व्यक्ति को शारीरिक, मानसिक और आध्यात्मिक उन्नति के लिए हम लोग प्रेरित करें। पहले तो शिष्य लोग हिमालय में जाते थे गुरु से दीक्षा लेने के लिए, लेकिन हम लोग हर स्कूल में, हर घर में जा रहे हैं ताकि ये आध्यात्मिक दीक्षा हम लोग दे सके। ಆಚಾರ್ಯ ಮನೋಜಿತಾನಂದ ಅವಧೂತರು ಮಾತನಾಡಿ, ಮಾನವೀಯ ಸೇವೆಯ ಮೂಲಕ ಆತ್ಮ ಮೋಕ್ಷ ಧರ್ಮ ಅನುಸರಿಸುವ ಆನಂದ ಮಾರ್ಗದಿಂದ ಮಾತ್ರ ಸಾಧ್ಯವಿದೆ. ಮನಸ್ಸು ಮತ್ತು ಶರೀರ ಬದಲಾವಣೆಗೆ ರಾಜಾದಿರಾಜ ಗೋ ಪದ್ಧತಿಯನ್ನು ಅನುಸರಿಸಲಾಗುತ್ತದೆ. ಯಾವುದೇ ಜಾತಿ, ಧರ್ಮ, ಶ್ರೀಮಂತ ಬಡವ ಭೇದವಿಲ್ಲ. ಶಿಬಿರ ನಡೆಸಲಾಗುತ್ತದೆ ಎಂದರು. ಕನ್ನಡಕ್ಕಿಂತ ಜಾಸ್ತಿ ಹಿಂದಿನೇ ಅರ್ಥ ಆಗುತ್ತೆ ಅಂತಂದ್ರೆ, ಯಾಕೆಂದ್ರೆ ಇದು ಹೈದರಾಬಾದ್ ಕರ್ನಾಟಕ. ಸೊ ನಿಮಗೆ ಅದರೊಳಗೂ ನೀವು ಇಂಟೆಲೆಕ್ಚುಯಲ್ಸ್, ನಿಮಗೆ ನಾನೇನು ಹೇಳಬೇಕು ಅಂತಿಲ್ಲ, ಎಲ್ಲದೂ ನಿಮ್ಗೆ ಅರ್ಥ ಆಗಿದೆ. ಏನಾದರೂ ಸ್ವಲ್ಪ ಅಂದರೆ ಇದರಲ್ಲಿ ಇದ್ರೆ ಭಾನುವಾರ ಅಂದರೆ 23, 24, 25 ಪಾಂಪ್ಲೆಟ್ ಕೊಟ್ಟಿದ್ದೀವಿ, ಅದರಲ್ಲಿದೆ. ಜೊತೆಲಿ ಭೂಭವನದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಅಲ್ಲಿ ನಮ್ಮ ರಾಜ್ಯ ಒಂದೇ ಅಲ್ಲ, ಬೆಂಗಳೂರು ಸರ್ಕಲ್ ಇಂದ ಎಷ್ಟು ಜನ ಬರ್ತಾರೆ ಎಲ್ಲ ಕ್ಯಾಡರ್ಸು ಅಲ್ಲಿ ವಸತಿ, ಊಟ ಎಲ್ಲ ವ್ಯವಸ್ಥೆ ಇರುತ್ತೆ. ತಾವು ತಮ್ಮನ್ನು ಸಹ ಆಹ್ವಾನ ಮಾಡ್ತಾ ಇದ್ದೀವಿ. ನಾವು ಪದೇ ಪಕ್ಷ ದಿನಕ್ಕೊಂದ್ಸರಿ ಆದ್ರೂ ಬರಬೇಕು. ನಾವು 150 ಜನಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. 150 ಜನ ಸೇರ್ತಾರೆ ಅಂತಂದು ಇಲ್ಲ. ಆನಂದ್ ಮಾರ್ಗದಲ್ಲಿ ಇದೇ ವಿಶೇಷ ಏನಂದ್ರೆ, ಯಾವುದೇ ಆಧ್ಯಾತ್ಮ ಚಿಂತನೆ ಅಥವಾ ಇದನ್ನ ಕ್ಲಾಸಸ್ ಅನ್ನು ಕೊಟ್ಟರು ಸಹ ಅವೆಲ್ಲವೂ ಉಚಿತವಾಗೇನೆ ಇರುತ್ತೆ. ಜನಸಾಮಾನ್ಯರಿಗೆ ಇದು ತಲುಪಬೇಕು ಅನ್ನೋದೇ ಅದರ ಉದ್ದೇಶ. ಕಾರ್ಯಕ್ರಮದಲ್ಲಿ ಏನೆಲ್ಲ ಇರುತ್ತೆ? ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಈ 3 ಸ್ತರಗಳಲ್ಲಿ ಮನುಷ್ಯ ಹೇಗೆ ಮುಂದೆ ಹೋಗ್ಬೇಕು ಅನ್ನೋದನ್ನ ನಾವು ಪ್ರತಿಪಾದಿಸ್ತೀವಿ ಮತ್ತು ಅದನ್ನ ನಿಮಗೆ ಸಾರ್ವಜನಿಕರಿಗೆ ತಿಳಿಪಡಿಸ್ತೀವಿ. ಸ್ವಾಮೀಜಿಯಿಂದ ಸನ್ಯಾಸಿ, ಅವರಿಗೆ ಊರೇನಿದೆ, ಹರೇ ಪಿತಾ ಗೌರಿ ಮಾತಾ ಸ್ವದೇಶೋ ಭುವನತ್ರಯಂ, ಅವ್ರು ಎಲ್ಲಾ ಕಡೆ ಇರೋರು. ಇವ್ರದ್ದು ಬಟ್ ಒಂದು ಸಂಸ್ಥೆ ಇದೆ. ನೀವು ಹೇಳಿದ ಪ್ರಶ್ನೆಗೆ ಅದು ಸಂಸ್ಥೆ ಇದೆ. ಇವ್ರದ್ದು ಗ್ಲೋಬಲ್ ಪೋಸ್ಟಿಂಗ್ ಇದೆ. ಅವರು ಡಯಸೆಸ್ ಅಂದ್ರೆ ಗುಲ್ಬರ್ಗಾದಲ್ಲಿ ಇರ್ತಾರೆ. ಗುಲ್ಬರ್ಗಾ ಹೆಡ್ ಕ್ವಾರ್ಟರ್ಸ್ 4-5 ಜಿಲ್ಲೆಗೆ ಅವರು. ಇವರು ಸೆಕ್ಟೋರಿಯಲ್, ಡೆಲ್ಲಿ ಸೆಕ್ಟರ್ ರೀಜನಲ್ ಇವರು ರೀಜನಲ್ ಇವರು. ಸೌತ್ ಇಂಡಿಯಾ ಅಂದ್ರೆ ಬೆಂಗಳೂರು ಸರ್ಕಲ್ ಅಂತ ನಾವೇನು ಬೆಂಗಳೂರು ರೀಜನ್ ಅಂತ ಏನ್ ಕರಿತೀವಿ ಅದಕ್ಕೆ.
ಈ ಸಂದರ್ಭದಲ್ಲಿ ಸುರೇಂದ್ರ ಕುಮಾರ್ ಭುಕ್ತಿಪ್ರಸಾದ್, ದಯಾನಂದ್ ಚಿಕ್ಕಮಗಳೂರು, ಬಸವರಾಜ್ ಹುಬ್ಬಳ್ಳಿ, ಮದನ್ ಕುಮಾರ್ ಮಿತ್ರ ಇದ್ದರು. ಕಲಬುರಗಿ ಕನಕ ಗುರುಪೀಠದ ಶ್ರೀ ಸಿದ್ದರಾಮಾನಂದಪುರಿ ಸ್ವಾಮೀಜಿಯವರು ನಿಧನಕ್ಕೆ ಜನವರಿ 31ರಂದು ತಿಂತಣಿ ಬ್ರಿಡ್ಜ್ ಮಠದಲ್ಲಿ ಮಹಾ ಸ್ವಾಮೀಜಿಯವರ ಪುಣ್ಯಾರಾಧನೆ ಹಾಗೂ ನುಡಿ ನಮನ ಕಾರ್ಯಕ್ರಮ ಬೆಳಗ್ಗೆ 10 ಗಂಟೆಗೆ ನಡೆಯಲಿದೆ ಎಂದು ಕನಕ ಗುರುಪೀಠ ಟ್ರಸ್ಟಿ ಹಾಗೂ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಜನವರಿ 15ರಂದು ಶ್ರೀ ಸಿದ್ದರಾಮಾನಂದ ಪುರಿ ಸ್ವಾಮೀಜಿಗಳು ಲಿಂಗೈಕ್ಯರಾಗಿದ್ದು ಸಮಾಜಕ್ಕೆ ತುಂಬಲಾರದ ನೋವು ಉಂಟು ಮಾಡಿದೆ. ಹಾಲು ಮತ್ತು ಸಮಾಜ ಸಂಘಟನೆ ಬೆಳವಣಿಗೆ ಸೇರಿದಂತೆ ಅಪರೂಪ ಜ್ಞಾನಿಗಳಿಗೆ ಕಾರ್ಯನಿರ್ವಹಿಸುತ್ತಿದ್ದ ಸ್ವಾಮೀಜಿಯವರ ಅಗಲಿಕೆ ನೋವು ತಂದಿದೆ. ಪುಣ್ಯಾರಾಧನೆ ಕಾರ್ಯಕ್ರಮದಲ್ಲಿ ಜಗದ್ಗುರು ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮೀಜಿಗಳು ನೇತೃತ್ವದಲ್ಲಿ ಕಾರ್ಯಕ್ರಮವು ನಡೆಯಲಿದ್ದು ಅನೇಕ ಮಠಾಧೀಶರು, ಸ್ವಾಮೀಜಿಗಳು, ಜನಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ಮುಖ್ಯಮಂತ್ರಿಗಳನ್ನು ಸಹ ಆಹ್ವಾನಿಸಲಾಗಿದೆ. ಉತ್ತರ ಭಾರತದ ಅನೇಕ ಸಂಸದರು, ಚುನಾಯಿತ ಜನಪ್ರತಿನಿಧಿಗಳು, ಭಕ್ತರು, ಅನುಯಾಯಿಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಕಲಬುರಗಿ ವಿಭಾಗದ ಜಿಲ್ಲೆಗಳ ಭಕ್ತರು, ಅನುಯಾಯಿಗಳು, ಹಿತೈಷಿಗಳು ಸಹ ಭಾಗವಹಿಸುವಂತೆ ಮನವಿ ಮಾಡಿದರು. ತಿಂತಣಿ ಬ್ರಿಡ್ಜ್ನಲ್ಲಿ ಈಗಾಗಲೇ ಶಾಲೆ, ಕಾಲೇಜುಗಳು ಪ್ರಾರಂಭಿಸಿ 250 ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ. ಶ್ರೀಮಠ ಕಾರ್ಯಗಳು ನಿಲ್ಲದಂತೆ ಮುನ್ನಡೆಸಲಾಗುತ್ತಿದೆ. ಹೊಸ ಪೀಠಾಧಿಪತಿಗಳ ಆಯ್ಕೆಯ ಕುರಿತು ಟ್ರಸ್ಟ್ ಸಭೆಯಲ್ಲಿ ಚರ್ಚಿಸಿ ನಿರ್ಧರಿಸಲಾಗುತ್ತದೆ ಎಂದರು. ಗುರುಗುಡ್ಡ ವಿಭಾಗದ ಪೂಜ್ಯ ಶ್ರೀಗಳಾಗಿರುವಂಥ ಸಿದ್ದರಾಮಾನಂದಪುರಿ ಮಹಾಸ್ವಾಮಿಗಳು ಲಿಂಗೈಕ್ಯರಾಗಿರುವಂಥದ್ದು ಇಡೀ ಸಮಾಜ ಇವತ್ತು ದುಃಖಿತರಾಗಿರುವ ಸಂದರ್ಭ. ಈ ಸಂದರ್ಭದಲ್ಲಿ ಸಮಾಜದ ಗೌರವಾಧ್ಯಕ್ಷ ಕೆ ಬಸವಂತಪ್ಪ, ಹನುಮಂತಪ್ಪ ಜಾಲಿಬೆಂಚಿ, ನಾಗರಾಜ್ ಮಡ್ಡಿಪೇಟೆ, ಡಿಜಿ ಯಶವಂತ್, ಹನುಮಂತಪ್ಪ ಸೇರಿ ಅನೇಕರಿದ್ದರು. ರಾಜ್ಯ ಸರ್ಕಾರ ಬಡವರ ಹಸಿವು ಇಂಗಿಸಲು ಪ್ರಾರಂಭಿಸಲಾಗಿರುವ ಅನ್ನಭಾಗ್ಯ ಅಕ್ಕಿಯಲ್ಲಿ ಮಾನ್ವಿಯಲ್ಲಿ ಆಲ್ದಾಳ ವೀರಭದ್ರಪ್ಪ, ಶಿವಪ್ಪ, ಚಂದ್ರಶೇಖರ್ ಸೇರಿದಂತೆ ಕೆಲವರು ಅಕ್ರಮ ಅಕ್ಕಿ ಕಳ್ಳದಂಧೆಯಲ್ಲಿ ಭಾಗಿಯಾಗಿದ್ದು ಕೂಡಲೇ ಕ್ರಮ ವಹಿಸದೇ ಇದ್ದರೆ ಹೋರಾಟ ನಡೆಸುವುದಾಗಿ ಹನುಮೇಶ್ ನಾಯಕ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅನ್ನಭಾಗ್ಯ ಅಕ್ಕಿಯನ್ನು ಕಾಳಸಂತೆಯಲ್ಲಿ ನಿರಂತರವಾಗಿ ಸಾಗಿಸುತ್ತಿದೆ. ಕಳ್ಳದಂಧೆಯಲ್ಲಿ ಸಾಗಿಸುತ್ತಿದ್ದ ಲಾರಿಗಳನ್ನು ಹಿಡಿದು ಆಹಾರ ಇಲಾಖೆ, ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಿದರೂ ಯಾರೊಬ್ಬರೂ ಸ್ಪಂದಿಸುತ್ತಿಲ್ಲ. ಅಕ್ರಮ ಲಾರಿಗಳನ್ನು ಹಿಡಿದ ಪರಿಣಾಮವಾಗಿ ಬಳಗಾನೂರು ಠಾಣೆಯಲ್ಲಿ ನನ್ನ ವಿರುದ್ಧವೇ ಪ್ರಕರಣ ದಾಖಲಿಸಿದ್ದಾರೆ. ಜನರಿಗೆ ತಲುಪಬೇಕಾದ ಅಕ್ಕಿ ಮಾರಾಟ ತಡೆಯಲು ನಿರಂತರ ತಡೆ ಒಡ್ಡಲಾಗುತ್ತಿದೆ. ಉಸ್ತುವಾರಿ ಸಚಿವರು, ಆಹಾರ ಇಲಾಖೆ ಆಯುಕ್ತರು, ಜಿಲ್ಲಾಧಿಕಾರಿಗಳಿಗೂ ದೂರು ನೀಡಲಾಗಿದೆ. ಕ್ರಮ ವಹಿಸುವ ಭರವಸೆ ನೀಡಿದ್ದಾರೆ ಹೊರತು ತಡೆಯುತ್ತಿಲ್ಲ. ಕೂಡಲೇ ತಡೆಯದೆ ಹೋದಲ್ಲಿ ಜನರೊಂದಿಗೆ ಹೋರಾಟ ನಡೆಸುವುದಾಗಿ ಹೇಳಿದರು. ಯಾಕಂದ್ರೆ ಅನ್ನಭಾಗ್ಯದ ಕಳ್ಳರ ತನಕ 24 ಅವರ್ಸ್ ಮಾಡ್ತಾರೆ ಸರ್. ನಾನು ಅಧಿಕಾರಿಗಳಿಗೆ ಹೇಳ್ತೀನಿ, ಡಿ ಡಿ ಫುಡ್ ಕಂಪ್ಲೇಂಟ್ ಮಾಡ್ತೀನಿ ಸರ್. ನಾವು ಮಾಡಿದಾಗ ಏನು ಮಾಡ್ತಾರೆ ಸರ್, ಗಾಡಿ ಮುಚ್ಚಿದಾಗ ತಹಶೀಲ್ದಾರ್ ಕಾಲ್ ಮಾಡ್ತೀವಿ ಸರ್, ನಾನು ಕೆ ಕಾಲ್ ಮಾಡಿದಾಗ ಯಾರು ಬರಲ್ಲ ಸರ್. FIR ಮಾಡ್ತೀವಿ ಸರ್. ಒಂದು FIR ಮಾಡಿಸಿದ್ರೆ ತಿರುಗಿ ಅವ್ರೇನು ಮಾಡ್ತಾರೆ, ನನಗೆ ಒಂದು FIR ಮಾಡಿಸ್ತಾರೆ, ಬೆಳಗ್ಗೆ FIR ಮಾಡಿಸ್ತಾರೆ. ಅನ್ನಭಾಗ್ಯ ಬಡವರಿಗೆ ಯೋಜನೆ ಕೊಟ್ಟಿದ್ದು ಸರ್, ಕಳೆದ 24 ಆಗಿದ್ದು ಸರ್, ಹಗಲು ರಾತ್ರಿ ಮಾಡ್ತಾರೆ ಸರ್. ಹಗಲು ರಾತ್ರಿ ನಾವೇನಂತೀವಿ, ಬಡವರಿಗೆ ಹೋಗೋ ಅಕ್ಕಿನ ಇದನ್ನು ತಡೆಗಟ್ಟಿ ಅಧಿಕಾರಿಗಳು ಎಲ್ಲರೂ ಶಾಮಿಲಿದ್ದರು. ಆಲ್ದಾಳಪ್ಪ, ಪುರುಷೋಬ್ಬಗ, ಚಂದ್ರಶೇಖರ್ಗೆ, ಸಿಂಧನೂರು ಇಮಾಮ್ ಸಾಹಬ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ಹಗಲು ರಾತ್ರಿ ಸರ್. ಬಡವರಿಗೆ ಹೋಗೋ ಅಕ್ಕಿನ ತಡೆಗಟ್ಟ ನಾವು ಅದಕ್ಕೆ ನೇರವಾಗಿ ಕಮಿಷನರ್ ಕೊಟ್ಟಿದ್ದು ಸರ್. ಎಲ್ಲರಿಗೂ ಟೋಟಲ್ ಇದೆ ಸರ್, ಯಾರು ತಡಿತಾ ಇಲ್ಲ ಸರ್. ನಾವು ಕೇಳಿದ್ರೆ ಪೊಲೀಸರಿಗೆ ಕೇಳಿದ್ರೆ ಏನಂತ ಬರೀ ಸರ್ ಈ ಗಾಡಿ ಮುಗಿಸ್ಕೊಂಡ್ರೆ ಹಿಂದೆ FIR ಆಗ್ತದಂತ. ತಹಶೀಲ್ದಾರ್ ಏನಂತಾರ, ಇಲ್ಲ ನಾವು ಮೀಟಿಂಗ್ ಮೇಲೆ ಇದ್ದಂತ ಸರ್. ಡಿ ಹಚ್ತೀವಿ ಸರ್, ಡಿ ಅಂತ ನಾವು ಬೇರೆ ಬಿಟ್ಟಿದ್ದೀವಿ. ಯಾರು ಸರ್ ತಡೆಯೋದು? ಹಗಲು ರಾತ್ರಿ ಕಳ್ತನ ಮಾಡ್ತಾರೆ, ತಡೆಯಂತವ್ರು ಯಾರು ಸರ್? ಬಡವ್ರಿಗೆ ಹೋಗೋದಲ್ಲ ಸರ್. ಸಿದ್ದರಾಮಯ್ಯ ಸಾಹೇಬ್ ಬಡವ್ರಿಗಂತ ಒಂದು ಯೋಜನೆ ತಂದಿಟ್ಟ ಅನ್ನಭಾಗ್ಯ ಹಗಲು ರಾತ್ರಿ ಕಳ್ತನ ಮಾಡ್ತಾರೆ ಸರ್. ಬಳಗದ FIR 19/6 ನಾವು ಹೋಗಿಲ್ಲ ಸರ್. ನಾನು ಒಂದು ಕಂಪ್ಲೇಂಟ್ ಮಾಡ್ತೀನಿ, ಬಡವರು ಯೋಜನೆ ಕಳ್ತನ ಮಾಡ್ತಾರೆ ಅಂತೇಳಿ. ನಾನೇ ನಾನು ಮಾನವಿ ಮಾಡ್ತೀನಿ ಸರ್, ಮಾನವಿ ಮಾಡ್ತೀನಿ, ಎಲ್ಲ ಡಿಪಾರ್ಟ್ಮೆಂಟ್ ಹೇಳ್ತೀನಿ. ಅವ್ರು ಏನು ಮಾಡ್ತಾರೆ, ಅದೇ ಕಾನೂನಾಗಿ ಬಳಗದಾಗ ಅನ್ವೇಷ್ ಅಕ್ಕಿ ಕಳ್ತನ ಮಾಡ್ತಾರೆ ಅಂತೇಳಿ ಆಮೇಲೆ FIR ಮಾಡ್ತಾರೆ ಸರ್. ನಾನು ಕಂಪ್ಲೇಂಟ್ ಆಗಿರ್ತೀನಿ. ನಾನು ಮಾಡಲ್ಲ ಸರ್. ಇವ್ರು ತಾವು ಅಧಿಕಾರ ಐತೆ ಅಂತೇಳಿ, ದುಡ್ಡಿನ ಆಗೋದು ಐತೆ ಅಂತೇಳಿ ಆಲ್ದಾಳ ವೀರಭದ್ರಪ್ಪ, ಪುರುಷೋಬ್ಬ, ಚಂದ್ರಶೇಖರ್, ಇಮಾಮ್ ಸಾಹೇಬ್ ನಮ್ಮಲ್ಲಿ ಇನ್ವಾಲ್ವ್ ಮಾಡ್ತಾರೆ ಸರ್, ಕೇಸ್ ಮಾಡಿಸ್ತಾರೆ. ಏನಿಲ್ಲ ಸರ್, ನಾವು ನ್ಯಾಯಬದ್ಧವಾಗಿ ಅಕ್ಕಿ ಬಡವ್ರ ಅಕ್ಕಿ ಮಂದಿಗೆ ಕಳಿಸ್ರಿ, ನೀವು ತಿನ್ನಬಾರ್ದು. ಹಗಲು ರಾತ್ರಿ ಗೋಡಮ್ನಾಗ
ಟೋಟಲ್ ಮಾಡಿರ್ತದೆ ಸರ್. ಮಾಡಿದ್ದಾಗ ನಾನು ಮಿನಿಸ್ಟರ್ ಸರ್ ನಾನು ಎಲ್ಲರ ಗಮನಕ್ಕೆ MLA ಸಾಹೇಬ್ ಬಂದು ತಿಳಿಸಿಲ್ಲ ಸರ್. ಉಳಿಕೆದ ಎಲ್ಲರ ಗಮನಕ್ಕೆ ತಿಳಿಸಿನಿ ಸರ್. ಮಿನಿಸ್ಟರ್ಗೂ ಕಾಲ್ ಮಾಡಿಲ್ಲ ಸರ್. ಈ ಸಂದರ್ಭದಲ್ಲಿ ದುರ್ಗೇಶ್ ಅಯ್ಯಪ್ಪ ಇದ್ದರು. ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರ್ ಅವರು ಇಂದು ರಾಯಚೂರು ವಿಧಾನಸಭಾ ಕ್ಷೇತ್ರದ ಬಿಜನಗೇರ ಹಾಗೂ ಬೊಳಮನದೊಡ್ಡಿ ಗ್ರಾಮಗಳಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಹಾಗೂ ಉದ್ಘಾಟನೆ ನೆರವೇರಿಸಿದರು. ಈ ಕುರಿತು ಮಾತನಾಡಿದ ಅವರು, ಬಿಜನಗೇರ ಗ್ರಾಮದ ಆಂಜನೇಯ ದೇವಸ್ಥಾನದ ಕಾಂಪೌಂಡ್ ಗೋಡೆ ನಿರ್ಮಾಣಕ್ಕೆ 15 ಲಕ್ಷ ರೂಪಾಯಿ ಹಾಗೂ ದೇವಸ್ಥಾನದ ಮುಂದಿನ ಚರಂಡಿ ನಿರ್ಮಾಣಕ್ಕೆ 5 ಲಕ್ಷ ರೂಪಾಯಿ ಅನುದಾನದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದ್ದು, ಈ ಕಾಮಗಾರಿಗಳಿಗೆ ಇಂದು ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದರು. ಇದೇ ವೇಳೆ ಕಳೆದ ವರ್ಷ ಅನುದಾನದಲ್ಲಿ ಮಂಜೂರಾಗಿದ್ದ ಬೊಳಮನದೊಡ್ಡಿ ಗ್ರಾಮದ ಡಾಕ್ಟರ್ BR ಅಂಬೇಡ್ಕರ್ ಹಾಗೂ ಬಾಬು ಜಗಜೀವನ್ ರಾಮ್ ವೃತ್ತದಲ್ಲಿ ಹೈಮಾಸ್ ಲೈಟ್ ಉದ್ಘಾಟನೆ ಮಾಡಲಾಗಿದೆ. ಅಲ್ಲದೆ ಬೊಳಮನದೊಡ್ಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವಿಧಾನ ಪರಿಷತ್ ಸದಸ್ಯರ ಪ್ರದೇಶಾಭಿವೃದ್ಧಿ ಯೋಜನೆಯ ಅನುದಾನದಲ್ಲಿ ನಿರ್ಮಿಸಲಾದ ಶೌಚಾಲಯವನ್ನು ಉದ್ಘಾಟಿಸಲಾಗಿದೆ ಎಂದು ತಿಳಿಸಿದರು. ನಂತರ ರಾಯಚೂರು ನಗರದ ಪ್ರೆಸ್ ಗಿಲ್ಡ್ ಕಟ್ಟಡ ನವೀಕರಣ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯರ ಪ್ರದೇಶಾಭಿವೃದ್ಧಿ ಯೋಜನೆಯ 10 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದ್ದು, ಇಂದು ಈ ಕಾಮಗಾರಿಗೂ ಭೂಮಿ ಪೂಜೆ ನೆರವೇರಿಸಲಾಗಿದೆ. ಪ್ರೆಸ್ ಗಿಲ್ಡ್ ಮೂಲಕ ಪತ್ರಕರ್ತರು ಜನರ ಸಮಸ್ಯೆಗಳನ್ನು ಸರ್ಕಾರದ ಗಮನಕ್ಕೆ ತರುವ ಮಹತ್ವದ ಕೆಲಸ ಮಾಡುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕಟ್ಟಡದ ಆಧುನೀಕರಣ ಅವಶ್ಯಕತೆಗೆ ಮನಗಂಡು ಈ ಕಾಮಗಾರಿಯನ್ನು ಮಂಜೂರು ಮಾಡಲಾಗಿದೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಕಳೆದ 1 ವರ್ಷದಲ್ಲಿ 10 ಯೋಜನೆಗಳ ಮೂಲಕ ಜಿಲ್ಲೆಯ ಜನರಿಗೆ ಮೂಲಭೂತ ಸೌಕರ್ಯ ಒದಗಿಸುವ ಕೆಲಸ ಮಾಡುತ್ತಿದ್ದೇನೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಬ್ದುಲ್ ಕರೀಂ, ಡಿಕೆ ಮುರಳಿ ಯಾದವ್, ಎಂಕೆ ಬಾಬರ್, ಸಚಿವರಾದ ದರೂರ್ ಬಸವರಾಜ್, ಕೆ ಅಸ್ಲಂ ಪಾಷಾ, ಜೆ ಸತ್ಯನಾಥ್, ಕೆಇ ಕುಮಾರ್, ಮೊಹಮ್ಮದ್ ಉಸ್ಮಾನ್, ರಿಪೋರ್ಟರ್ಸ್ ಗಿಲ್ಡ್ಸ್ ಅಧ್ಯಕ್ಷ ವಿಜಯ್ ಜಾಗಟ್ಕಲ್, ಚನ್ನಬಸವ, ಸತ್ಯನಾರಾಯಣ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಿಂಧನೂರು ತಾಲೂಕಿನ ಕನ್ನಾರಿ ಕ್ರಾಸ್ ಹತ್ತಿರ ಮಹೀಂದ್ರ ಜೀತೋ ಹಾಗೂ ಟಾಟಾ ಪಿಕಪ್ ಬುಲೆರೋ ವಾಹನಗಳ ಮಧ್ಯೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಸ್ಥಳದಲ್ಲೇ 5 ಸಾವನ್ನಪ್ಪಿದ್ದು, ಇನ್ನು 5ರಿಗೆ ತೀವ್ರ ಗಾಯಗಳಾದ ಘಟನೆ ಮಂಗಳವಾರ ರಾತ್ರಿ ಜರುಗಿದೆ. ಮಂತ್ರಾಲಯಂನ ತಾಲೂಕಿನ ಮದಿರೆ ಗ್ರಾಮದ ಎರಕಲ್ ಮಲ್ಲಯ್ಯ 39 ವರ್ಷ, ಕುಂಟ್ನಾಳ್ ಗ್ರಾಮದ ಮಹಾನಂದಿ 28 ವರ್ಷ, ಗುಡ್ಕಂಬಾಲಿ ಗ್ರಾಮದ ಗಿರಿ 26 ವರ್ಷ, ಸಿರುಗುಪ್ಪ ತಾಲೂಕಿನ TS ಕುಡ್ಲೂರು ಗ್ರಾಮದ ಸಣ್ಣ ಮಲ್ಲಯ್ಯ 40 ವರ್ಷ, ರಂಗನಾಥ 12 ವರ್ಷ ಮೃತ ದುರ್ದೈವಿಗಳು. ಇನ್ನುಳಿದ ಬುಡ್ಡದೊಡ್ಡಪ್ಪ ಮದಿರೆ, ಚನ್ನಬಸವ TS ಕಡ್ಲೂರು, ಅಮರೇಶ್ TS ಕಡ್ಲೂರು,
ಕೋಸಗಿ ಬಸವ, ಟಿಎಸ್ ಕಾಡ್ಲೂರು, ಸಿದ್ದಪ್ಪ ಕೌತಾಳಂ ಎನ್ನುವವರಿಗೆ ತೀವ್ರ ಗಾಯಗಳಾಗಿದ್ದು ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಘಟನಾ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅರುಣಾಕ್ಷ ಗಿರಿ, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕ ಕುಮಾರಸ್ವಾಮಿ, ಡಿವೈಎಸ್ಪಿ ದತ್ತಾತ್ರೇಯ ಕಾರ್ನಾಡ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ರಸ್ತೆ ಅಪಘಾತ ಸಂಭವಿಸಿದ ಸ್ಥಳದಲ್ಲಿ ಮೃತದೇಹಗಳ ಅಂಗಾಂಗಗಳು ಚೆಲ್ಲಾಪಿಲ್ಲಿಯಾಗಿದ್ದರಿಂದ ಗ್ರಾಮೀಣ ಪೊಲೀಸ್ ಠಾಣೆ ಪಿಎಸ್ಐ ಸೇರಿ ಪೊಲೀಸ್ ಪೇದೆಗಳು ಸ್ಥಳೀಯರ ಸಹಕಾರ ಸ್ವತಃ ತಾವೇ ಮೃತದೇಹಗಳನ್ನು ವಾಹನಗಳ ಮೂಲಕ ಮರಣೋತ್ತರ ಪರೀಕ್ಷೆಗೆ ಸಾಗಿಸಿದ್ದು ಕಂಡುಬಂದಿತು. ಏನಾಯ್ತು? ಅವ್ರು ಬಂದ್ರು ಸರ್, ನಾನು ಹೊಡೆದ ಸರ್ ಅಷ್ಟೇ. ಏನು ಡ್ರಿಂಕ್ ಮಾಡ್ಯಾ? ಅಣ್ಣ ಚೆಕ್ ಮಾಡ್ರಿ ಸರ್. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯ ಜಯಂತಿ ಅದ್ದೂರಿಯ ಮೆರವಣಿಗೆ. ಶರಣರ ಆದರ್ಶಗಳು ಜೀವನಕ್ಕೆ ದಾರಿದೀಪ ಎನ್ಎಸ್ ಬೋಸರಾಜ್. ಕೇಂದ್ರ ಸರ್ಕಾರ ಜಾರಿಗೆ ಮುಂದಾಗಿರುವ ವಿಬಿ ರಾಮ್ಜಿ ಕಾಯ್ದೆ ವಿರೋಧಿಸಿ ಕಾಂಗ್ರೆಸ್ ಪ್ರತಿಭಟನೆ. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಪತ್ರಕರ್ತರ ಸಭೆ. ಪತ್ರಕರ್ತರ ಒತ್ತಾಸೆಯಿಂದಲೂ ರಾಯಚೂರು ಉತ್ಸವ ಸಾಧ್ಯವಾಗಿದೆ, ನಿತೀಶ್ಗೆ. ಪದ್ಮಸಾಲಿ ಸಮಾಜದಿಂದ ಮಾರ್ಕಂಡೇಶ್ವರ ಜಯಂತಿ. ಸಮಾಜದ ಅಭಿವೃದ್ಧಿಗೆ 25 ಲಕ್ಷ ರೂಪಾಯಿ ಅನುದಾನ, ಎನ್ಎಸ್ ಬೋಸರಾಜ್. ದಾಸೋಹಿ ಶಿವಕುಮಾರ್ ಸ್ವಾಮೀಜಿಗಳ ಪುಣ್ಯಸ್ಮರಣೆ ಅಂಗವಾಗಿ 21 ಮತ್ತು 22ರಂದು ಅನ್ನದಾಸೋಹ, ಅಶ್ವಿನಿ. ಮಾನವೀಯ ಶ್ರೀ ಲಕ್ಷ್ಮಿ ಮಲ್ಟಿ ಆಸ್ಪತ್ರೆಯಲ್ಲಿ ಸಾವು ಪ್ರಕರಣ. 60 ದಿನವಾದರೂ ಕ್ರಮ ಕೈಗೊಳ್ಳದೆ ಆರೋಗ್ಯ ಇಲಾಖೆ ನ್ಯಾಯಾಲಯದ ಮೊರೆ, ರಿಯಾಜ್. 23ರಿಂದ ನಗರದ ಭೂಭವನದಲ್ಲಿ ಆನಂದ ಮಾರ್ಗ ಧ್ಯಾನ ಯೋಗ ಸಾಧನ ಶಿಬಿರ. ಆಚಾರ್ಯ ಕೃಪಾನಂದಮಯ ಅವಧೂತರು. ಜನವರಿ 31ರಂದು ತಿಂತಿಣಿ ಬ್ರಿಡ್ಜ್ ಬಳಿಯ ಕನಕ ಗುರುಪೀಠದಲ್ಲಿ ಸ್ವಾಮೀಜಿಯವರ ಪುಣ್ಯಸ್ಮರಣೆ, ನುಡಿ ನಮನ, ಕೆ ವಿರೂಪಾಕ್ಷಪ್ಪ. ಮಾನ್ವಿಯಲ್ಲಿ ಅನ್ನಭಾಗ್ಯ ಅಕ್ಕಿ ಕಳ್ಳ ಸಾಗಾಣಿಕೆ. ದೂರು ನೀಡಿದರೂ ಕ್ರಮವಿಲ್ಲ, ಹನುಮೇಶ್ ನಾಯಕ್ ಆರೋಪ. ವಿಧಾನ ಪರಿಷತ್ ಸದಸ್ಯ ವಸಂತ್ ಕುಮಾರರಿಂದ ರಾಯಚೂರು ರಿಪೋರ್ಟರ್ಸ್ ಗಿಲ್ಡ್ಸ್ ನವೀಕರಣ ಕಾಮಗಾರಿ ಸೇರಿ ವಿವಿಧ ಕಾಮಗಾರಿಗಳಿಗೆ ಚಾಲನೆ. ಮತ್ತು ಸಿನ್ನನೂರು ಬಳಿ ರಸ್ತೆ ಅಪಘಾತ, 5 ಜನರ ಸಾವು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ ಎಲ್ಇಡಿ ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, ಎಂಜಿ ರೋಡ್, ರಾಯಚೂರು. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, Patel Road, Raichur. Raichur's biggest jewel palace. All types of jewelries available in only KTB Jewel Palace. Visit KTB Jewel Palace, Udayanagar, Station Road, Raichur. ಇಲ್ಲಿಗೆ ವಾರ್ತೆ ಮುಕ್ತಾಯ ಆಯಿತು. ಮುಂದಿನ ವಾರ್ತೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.